ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ತುಂಬ ಇಂಪಾರ್ಟೆಂಟು. ನೀವು ಇದನ್ನು ಮಿಸ್ ಮಾಡಿಕೊಂಡ್ರೆ ಈ ಟಾಪಿಕನ್ನು ನಿಮಗೆ ಸ್ಪೇಸ್ ಟೆಕ್ನಾಲಜಿ ಅರ್ಥ ಆಗಲ್ಲ. ಓಕೆ, ಸೊ ಈಗಾಗಲೇ ನಾವೇನೇನು ಡಿಸ್ಕಸ್ ಮಾಡಿದ್ದೀವಿ ಸರ್? ವಾಟ್ ಈಸ್ ಸ್ಪೇಸ್? ಬಾಹ್ಯಾಕಾಶ ಅಂದರೆ ಏನು ಅಲ್ವಾ? ಸ್ಪೇಸಲ್ಲಿ ಏನೇನು ಟೈಪ್ಸ್ ಬರ್ತವೆ? ಸೊ ಟೈಪ್ಸಲ್ಲಿ ಫಸ್ಟ್ ಒನ್ನು ಜಿಯೋ ಸ್ಪೇಸ್, ಎರಡನೇದು ಇಂಟರ್ ಪ್ಲಾನೆಟರಿ ಸ್ಪೇಸ್, ಮೂರನೇದು ಇಂಟರ್ ಗ್ಯಾಲೆಕ್ಟಿಕ್, ಫೋರ್ತ್ ಒನ್ ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಅಂತೇಳಿ, ಇಂಟರ್ಸ್ಟೆಲ್ಲಾರ್, ಇಂಟರ್ ಗ್ಯಾಲೆಕ್ಟಿಕ್, ಆಯ್ತಲ್ವಾ? ಸೊ ಅದಾದ್ಮೇಲೆ ದೆನ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಸ್ಪೇಸ್ ಕ್ರಾಫ್ಟ್ಸ್, ಬಾಹ್ಯಾಕಾಶ ನೌಕೆಗಳು ಅಂತ ಮಾತಾಡಿದ್ವಿ. ಸ್ಪೇಸ್ ಕ್ರಾಫ್ಟ್ಸ್ ಅಲ್ಲಿ ಓಕೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಆರ್ಬಿಟರ್ ಸ್ಪೇಸ್ ಕ್ರಾಫ್ಟ್ ಅಂತ ಹೇಳಿ, ಸೊ ದೆನ್ ಮ್ಯಾನಡ್ ಸ್ಪೇಸ್ ಕ್ರಾಫ್ಟ್, ಮಾನವ ಬಾಹ್ಯಾಕಾಶ ನೌಕೆ, ಅಟ್ಮಾಸ್ಫಿರಿಕ್ ಪ್ರೋಬ್ ಅಂತ, ಅಟ್ಮಾಸ್ಫಿರಿಕ್ ಬಲೂನ್ ಪ್ಯಾಕೇಜ್ ಅಂಡ್ ಫ್ಲೈ ಬೈ ಸ್ಪೇಸ್ ಕ್ರಾಫ್ಟ್ ಅಂತ ಹೇಳಿ. ಓಕೆ, ಆಮೇಲೆ ಲ್ಯಾಂಡರ್, ದೆನ್ ರೋವರ್. ಸೊ ಆರ್ಟಿಮಿಸ್ 2 ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ವಾ, ದಟ್ ಈಸ್ ದಿ ಮೂನ್ ಫ್ಲೈ ಬೈ ಮಿಷನ್. ಸೊ ಇಟ್ ವಾಸ್ ಲಾಂಚ್ಡ್ ಬೈ ನಾಸಾ ಅಂಡ್ ಆಲ್ ದಿ ಫ್ಲೈ ಬೈ ಮಿಷನ್ಸ್ ಆರ್ ಹೆಲ್ಡ್ ಬೈ ನಾಸಾ. ಸೊ ವಯಾಜರ್ ಆಗಿರ್ಬೋದು, ಪಯೋನೀರ್ ಆಗಿರ್ಬೋದು, ನ್ಯೂ ಹಾರಿಸನ್ ಆಗಿರ್ಬೋದು, ಸೊ ಆಲ್ ದಿ ಮಿಷನ್ಸ್ ಆರ್ ಲಾಂಚ್ಡ್ ಬೈ ನಾಸಾ. ಸೊ ಇದಿಷ್ಟು ನಾವು ನೋಡಿದ್ವಿ. ಇವಾಗ ಒಂದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕಾಗಿರುವಂತ ವಿಚಾರ, ಸರ್ ಸ್ಪೇಸ್ ಅಂದ್ರೆ ಏನು? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸ್ಪೇಸ್? ನಾನು ಹೇಳಿದ್ದು ಸ್ಪೇಸ್ ಇಸ್ ಎನಿಥಿಂಗ್ ಬಿಯಾಂಡ್ ದಿ ಅಟ್ಮಾಸ್ಫಿಯರ್, ಎನಿಥಿಂಗ್ ಬಿಯಾಂಡ್ ದಿ ಅಟ್ಮಾಸ್ಫಿಯರ್ ವೇರ್ ದೆರ್ ಇಸ್ ನೋ ಫ್ರಿಕ್ಷನಲ್ ಫೋರ್ಸ್ ಸಚ್ ಆಸ್ ಏರ್ ಅಲ್ವಾ? ಸೊ ಗಾಳಿ ಇಲ್ಲದ ಅಥವಾ ಘರ್ಷಣಾ ಶಕ್ತಿ ಇಲ್ಲದ ವಾಯುಮಂಡಲದ ಆಚೆಗಿನ ಪ್ರದೇಶವನ್ನು ಬಾಹ್ಯಾಕಾಶ ಅಂತ ಕರಿತೀವಿ. ಸೊ ವಾಯುಮಂಡಲ ಅಟ್ಮಾಸ್ಫಿಯರ್ ಎಲ್ಲಿವರೆಗೂ ಇದೆ ಅಂತೆ? ಕಾರ್ಮನ್ ರವ್ರ ಪ್ರಕಾರ, ಅಕಾರ್ಡಿಂಗ್ ಟು ಥಿಯೋಡರ್ ಕಾರ್ಮನ್, ಸೊ ದಿ ಅಟ್ಮಾಸ್ಫಿಯರ್ ಇಸ್ ಸ್ಟಿಲ್ ಅಪ್ ಟು 100 ಕಿಲೋಮೀಟರ್ಸ್ ಅಲ್ವೇನ್ರಿ? ಆಮೇಲೆ ಅಕಾರ್ಡಿಂಗ್ ಟು ದಿ ಸೈಂಟಿಸ್ಟ್ ಆಫ್ ಇಂಟರ್ನ್ಯಾಷನಲ್ ಏರೋನಾಟಿಕ್ಸ್ ಫೆಡರೇಷನ್, ಇಟ್ ಈಸ್ ಇನ್ 160 ಕಿಲೋಮೀಟರ್ಸ್ ಅಂಡ್ ಇಟ್ ಈಸ್ ಫೈನಲ್. ಸೊ ಇದನ್ನ ಕಾರ್ಮನ್ ಲೈನ್ ಅಂತ ಕರಿತೀವಿ, ಕಾರ್ಮನ್ ರೇಖೆ. ಸೊ ಕಾರ್ಮನ್ ಲೈನ್ ಸಪರೇಟ್ಸ್ ದಿ ಅಟ್ಮಾಸ್ಫಿಯರ್ ಫ್ರಮ್ ಸ್ಪೇಸ್. ಸೊ ಇದು ವಾಯುಮಂಡಲವನ್ನ ಬಾಹ್ಯಾಕಾಶದಿಂದ ಬೇರ್ಪಡಿಸುವಂತ ಕಾಲ್ಪನಿಕ ಗಡಿ ರೇಖೆ. ಇಟ್ ಈಸ್ ಅನ್ ಇಮ್ಯಾಜಿನರಿ ಲೈನ್ ವಿಚ್ ಸಪರೇಟ್ಸ್ ಅಟ್ಮಾಸ್ಫಿಯರ್ ಫ್ರಮ್ ದಿ ಸ್ಪೇಸ್. ಅಟ್ಮಾಸ್ಫಿಯರ್ ಅಂದ್ರೆ ಏರ್ ಇರಬೇಕು, ಗಾಳಿ ಇರಬೇಕು. ಅಟ್ಮಾಸ್ಫಿಯರ್ ಅಂದ್ರೆ ಏರ್ ಇರಬಾರದು, ಗಾಳಿ ಇರಬಾರದು. ಸೊ ಇದು ಬೇಸಿಕ್ ಆಗಿ ನಮ್ಗೆ ಅರ್ಥ ಆಗ್ಬೇಕಾಗಿರುವಂತ ವಿಚಾರ. ಸೊ ಇನ್ನು ಇದನ್ನ ಬಿಟ್ರೆ ಇವಾಗ ಸ್ಪೇಸ್ ಅಂದ್ರೆ ಗೊತ್ತಾಯ್ತು ಅಲ್ವೇನ್ರಿ? ಸ್ಪೇಸ್ ಅಲ್ಲಿ ಏನ್ ಕಳಿಸ್ತೀವಲ್ಲ ಸ್ಪೇಸ್ಗೆ, ಅದನ್ನ ಸ್ಪೇಸ್ ಕ್ರಾಫ್ಟ್ಸ್ ಅಂತ ಕರಿತೀವಿ ಅಂತ ಗೊತ್ತಾಯ್ತು ಅಲ್ವಾ? ಸ್ಪೇಸ್ ಕ್ರಾಫ್ಟ್ಸ್, ಬಾಹ್ಯಾಕಾಶ ನೌಕೆಗಳು ಅಂತ ಕರಿತೀವಿ ಅಂತ ಗೊತ್ತಾಯ್ತು. ಸೊ ಇನ್ನ ಈ ಸ್ಪೇಸ್ ಅಲ್ಲಿ ಸ್ಪೇಸ್ ಕ್ರಾಫ್ಟ್ ಗಳನ್ನ ಎಲ್ಲಿ ಕಳಿಸ್ತೀವಿ? ವಾಟ್ ಈಸ್ ದ ಡೆಸ್ಟಿನೇಷನ್ ಇನ್ ಸ್ಪೇಸ್? ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರಿಗೆ ಬರಬೇಕು. ಓಕೆ, ಬೆಂಗಳೂರಿಗೆ ಬರಬೇಕು. ಬೆಂಗಳೂರು ಅನ್ನೋದು ಒಂದು ಸ್ಪೇಸು, ಬಾಹ್ಯಾಕಾಶ ಅನ್ಕೊಳ್ಳೋಣ. ಸೊ ಬೆಂಗಳೂರಿಗೆ ನೀವು ಬರ್ತಾ ಇದ್ದೀರಾ, ನೀವ್ಯಾರು ಸ್ಪೇಸ್ ಕ್ರಾಫ್ಟ್ ಅಂತ ಅನ್ಕೊಳ್ಳೋಣ. ಸೊ ಬೆಂಗಳೂರಿಗೆ ನೀವು ಬರ್ತಾ ಇದ್ದೀರಾ ಅಂದ್ಮೇಲೆ ಬೆಂಗಳೂರಲ್ಲಿ ಎಲ್ಲಿಗೆ ಬರ್ಬೇಕು ನೀವು ಅಲ್ವಾ? ಸೊ ಬೆಂಗಳೂರಿನ ಸ್ಪೇಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ, ಸೊ ವೇರ್ ಇನ್ ಬೆಂಗಳೂರು, ಅದನ್ನೇ ನಾವೇನಂತ ಕರಿತೀವಿ ಇಲ್ಲಿ ಅಂತಂದ್ರೆ, ಸ್ಪೇಸ್ ಅಲ್ಲಿ ಎಲ್ಲಿಗೆ ಸ್ಪೇಸ್ ಕ್ರಾಫ್ಟ್ ಗಳನ್ನ ಕಳಿಸ್ತೀವಿ ಅಂದ್ರೆ ಆರ್ಬಿಟ್ಸ್ಗೆ ಕಳಿಸ್ತೀವಿ. ಇವಾಗ ಮೂನ್ಗೆ ಕಳಿಸೋದು, ಮಾರ್ಸ್ ಕಳಿಸೋದು, ಇಲ್ಲ ಬೇರೆ ಪ್ಲಾನೆಟ್ಸ್ ಕಳಿಸೋದು ಅದ್ ಬಿಟ್ಬಿಡಿ. ಬಟ್ ನಮ್ಮ ಜಿಯೋ ಸ್ಪೇಸ್ ಅಲ್ಲಿ, ಭೂ ಬಾಹ್ಯಾಕಾಶದಲ್ಲಿ ಕಾರ್ಮನ್ ಲೈನ್ ಇಂದ ಹಿಡಿದು 36,000 ಕಿಲೋಮೀಟರ್ಸ್ ವರೆಗೂ ಇರುವಂತ ಈ ಜಿಯೋ ಸ್ಪೇಸ್ ಅಂತ ಏನ್ ಕರಿತೀವಿ, ಇದರಲ್ಲಿ ಆರ್ಬಿಟ್ಸ್, ಕಕ್ಷೆಗಳಿದಾವೆ. ಈ ಕಕ್ಷೆಗಳಿಗೆ, ಆರ್ಬಿಟ್ಸ್ ಗಳಿಗೆ ಸೊ ನಾವು ಸ್ಪೇಸ್ ಕ್ರಾಫ್ಟ್ ಗಳನ್ನ ಕಳಿಸ್ತೀವಿ. ಸರ್ ಆರ್ಬಿಟ್ಸ್ ಅಂದ್ರೆ ಏನು, ಕಕ್ಷೆಗಳು ಅಂದ್ರೆ ಏನು? ಸೊ ರೈಟ್ ಡೌನ್ ದಿ ಹೆಡಿಂಗ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಇದು ಅರ್ಥ ಆಗ್ಬೇಕು. ಸೊ ಇಟ್ ಇಸ್ ಅ ಟೆಕ್ನಿಕಲ್ ಟಾಪಿಕ್. ಸೊ ಟೇಕ್ ಡೌನ್ ದಿ ಹೆಡಿಂಗ್, ಆರ್ಬಿಟ್ಸ್. ಆರ್ಬಿಟ್ಸ್ ಅಂದ್ರೆ ಕಕ್ಷೆಗಳು ಅಂತೇಳಿ, ಕಕ್ಷೆಗಳು, ಆರ್ಬಿಟ್ಸ್. ಸೊ ಜನರಲಿ ಸಾಮಾನ್ಯವಾಗಿ ಆರ್ಬಿಟ್ಸ್ ಅಲ್ಲಿ 2 ಟೈಪ್ ನಾವು ನೋಡ್ತೀವಿ. ಓಕೆ, ಸೊ ಒನ್ ಈಸ್, ಮೊದಲನೇದು ನ್ಯಾಚುರಲ್ ಆರ್ಬಿಟ್ಸ್ ಅಂತ ಹೇಳಿ. ಸೊ ವಿಚ್ ಆರ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ದಿ ಯೂನಿವರ್ಸ್, ವಿಶ್ವದಲ್ಲಿರುವಂತ ಓಕೆ ಕಕ್ಷೆಗಳು. ಸೊ ಎಲ್ಲಿದಾವೆ ಇವು ಅಂತಂದ್ರೆ, ಓಕೆ ಸೂರ್ಯ, ಓಕೆ ಸೂರ್ಯನನ್ನ ಸುತ್ತೋದಕ್ಕೆ ಗ್ರಹಗಳು ಬಳಸ್ಕೊಳ್ಳುವಂಥದ್ದು. ಸೂರ್ಯನನ್ನ ಸುತ್ತೋದಕ್ಕೆ ಗ್ರಹಗಳೆಲ್ಲ ಬಳಸ್ಕೊಳ್ತಾವಲ್ಲ, ಎಲಿಪ್ಟಿಕಲ್ ಆರ್ಬಿಟ್ಸ್, ಅಂಡಾಕಾರದ ಅಥವಾ ದೀರ್ಘ ವೃತ್ತಾಕಾರದ ಕಕ್ಷೆಗಳು ಅಲ್ವೇನ್ರಿ? ಸೊ ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತೋದು, ಮತ್ತೆ ಉಪಗ್ರಹಗಳು ಗ್ರಹಗಳ ಸುತ್ತಲೂ ಸುತ್ತೋದು. ಓಕೆ, ದ ಪ್ಲಾನೆಟ್ಸ್ ವಿಚ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಇನ್ ಎಲಿಪ್ಟಿಕಲ್ ಆರ್ಬಿಟ್ಸ್, and also the satellites revolves around the planets in the elliptical orbits, which are the natural orbits.
ಇವು ನೈಸರ್ಗಿಕ ಕಕ್ಷೆಗಳು. ಸೊ ವಿಚ್ ಆರ್ ಕ್ರಿಯೇಟೆಡ್ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್, ಮಾನವನ ಹಸ್ತಕ್ಷೇಪವಿಲ್ಲದೆ ಸೊ ತಮ್ಮಷ್ಟಕ್ಕೆ ತಾವೇ ಸೃಷ್ಟಿಯಾಗಿರುವಂಥವು. ವಿಚ್ ಆರ್ ಎಕ್ಸ್ಕ್ಲೂಸಿವ್ಲಿ ಸ್ಟಡಿಡ್ ಇನ್ ದಿ ಜಿಯೋಗ್ರಫಿ. ಸೊ ನೀವು ಭೂಗೋಳ ಶಾಸ್ತ್ರದಲ್ಲಿ ಇವುಗಳ ಬಗ್ಗೆ ಓದ್ತೀರಾ, ಈ ಕಕ್ಷೆಗಳ ಬಗ್ಗೆ. ಸೊ ಇಲ್ಲಿ ನಿಮ್ಗೆ ಸೂರ್ಯ ಸನ್ ಇಲ್ಲಿದ್ದಾನೆ ಅಂದ್ರೆ ಸೊ ಡಿಸ್ಟೆನ್ಸ್ ಅಲ್ಲಿ ನೋಡಿ ವೇರಿಯೇಷನ್ ಆಗುತ್ತೆ ಆರ್ಬಿಟ್ ಅಲ್ಲಿ. ಸೊ ಪೆರಿ ಅಂದ್ರೆ ನಿಯರ್ ಪೊಸಿಷನ್, ಸೊ ಸಮೀಪ ಸ್ಥಾನ, ಮತ್ತೆ ಓಕೆ ಅಪೋ ಪೊಸಿಷನ್ ಅಂತ ಕರಿತೀವಿ. ಸೊ ಪೆರಿಹೀಲಿಯನ್ ಅಪೋಹೀಲಿಯನ್ ಅಂತ ಕರಿತೀವಿ. ನೀಚ ಸ್ಥಾನ ಉಚ್ಚ ಸ್ಥಾನ, ಎರಡು ಸ್ಥಾನಗಳು ಅಲ್ವೇನ್ರಿ. ಸೊ ಪೆರಿಹೀಲಿಯನ್ ಅಪೋಹೀಲಿಯನ್, ಪೆರಿ ಅಪೋ ಹೀಲಿಯನ್ ಅಂತ ಕರಿತೀವಿ. ಸೊ ಇಲ್ಲಿ ಯಾಕೆ ಈ ಸ್ಥಾನಗಳು ಬಂದಿದಾವೆ ಅಂದ್ರೆ ಸರ್ ಇಲ್ಲಿ ಡಿಸ್ಟೆನ್ಸ್ ವೇರಿ ಆಗತ್ತೆ ಕಕ್ಷೆಯಲ್ಲಿ, ಒಂದು ಪ್ರದೇಶದಿಂದ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸೊ ದೂರದಲ್ಲಿ ವ್ಯತ್ಯಾಸವಾಗ್ತಾ ಹೋಗ್ತಾ ಇದೆ, ಅದಕ್ಕೆ ಈ ಸ್ಥಾನಗಳು ಬರ್ತವೆ. ಸೊ ದೀಸ್ ಆರ್ ದಿ ನ್ಯಾಚುರಲ್ ಆರ್ಬಿಟ್ಸ್. ಇವುಗಳ ಬಗ್ಗೆ ನಾವು ಓದಲ್ಲ ಬಿಕಾಸ್ ವಿ ಆರ್ ಓಕೆ. ಸೊ ನಾವು ಸ್ಟಡಿಂಗ್ ಟೆಕ್ನಾಲಜಿ, ತಂತ್ರಜ್ಞಾನವನ್ನು ಓದ್ತಾ ಇದ್ದೇವೆ. ಹಂಗಾಗಿ ವಿ ನೀಡ್ ಟು ಟಾಕ್ ಓನ್ಲಿ ಅಬೌಟ್ ದಿ ಮ್ಯಾನ್ ಮೇಡ್ ಆರ್ ಆರ್ಟಿಫಿಷಿಯಲ್ ಥಿಂಗ್ಸ್ ಅಲ್ವಾ, ಕೃತಕ ವಸ್ತುಗಳ ಬಗ್ಗೆ ಮಾತ್ರ ಮಾತಾಡಬೇಕು. ಹಂಗಾಗಿ ವಿಲ್ ಬಿ ಟಾಕಿಂಗ್ ಓನ್ಲಿ ಅಬೌಟ್ ದಿ ಆರ್ಟಿಫಿಷಿಯಲ್ ಆರ್ ಓಕೆ. ಸೊ ಮ್ಯಾನ್ ಮೇಡ್ ಆರ್ಬಿಟ್ಸ್, ಮಾನವ ನಿರ್ಮಿತ ಕಕ್ಷೆಗಳು, ಮಾನವ ಸೃಷ್ಟಿ ಮಾಡಿರುವಂತ ಕಕ್ಷೆಗಳು, ಆರ್ಟಿಫಿಷಿಯಲ್ ಆರ್ಬಿಟ್ಸ್. ಸರ್ ಮೋಸ್ಟ್ ಆಫ್ ದಿ ಆರ್ಟಿಫಿಷಿಯಲ್ ಆರ್ಬಿಟ್ಸ್ ಓಕೆ, ಹೆಚ್ಚಿನ ಸಂಖ್ಯೆ ಕೃತಕ ಕಕ್ಷೆಗಳು ಸ್ಪೆರಿಕಲ್ ಆಗಿರ್ತವೆ. ಓಕೆ, ಮೋಸ್ಟ್ ಆಫ್ ದಿ ಆರ್ಟಿಫಿಷಿಯಲ್ ಆರ್ಬಿಟ್ಸ್ ಆರ್ ಸ್ಪೆರಿಕಲ್ ಇನ್ ನೇಚರ್. ನೋಡಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಓಕೆ ಭೂಮಿಯಿಂದ ಒಂದೇ ದೂರ ಇದೆ ಅಲ್ವೇನ್ರಿ, ಎಸ್ ಆರ್ ನೋ. ಸೊ ದೂರದಲ್ಲಿ ವ್ಯತ್ಯಾಸ ಇಲ್ಲ. ಸೊ ಈ ತರದ ಓಕೆ ಕಕ್ಷೆಗಳು ನಾವು ನಿರ್ಮಿಸ್ಕೊಳ್ತೀವಿ. ಇನ್ನು ಕೆಲವೊಂದು ಎಲಿಪ್ಟಿಕಲ್ ಆರ್ಬಿಟ್ಸು ಇದಾವೆ ಇದರಲ್ಲಿ, ಬಟ್ ಮೋಸ್ಟ್ ಆಫ್ ದಿ ಇದು ಆರ್ಟಿಫಿಷಿಯಲ್ ಆರ್ಬಿಟ್ಸ್ ಆರ್ ದಿ ಸರ್ಕ್ಯುಲರ್ ಆರ್ ಸ್ಪೆರಿಕಲ್ ಆರ್ಬಿಟ್ಸ್, ವೃತ್ತಾಕಾರದ ಕಕ್ಷೆಗಳು. ಸೊ ನಾವು ಮಾತಾಡೋದು ಇವುಗಳ ಬಗ್ಗೆ ಮಾತ್ರ, ಆರ್ಟಿಫಿಷಿಯಲ್ ಆರ್ಬಿಟ್ಸ್ ಬಗ್ಗೆ. ಸೊ ನಾವು ಕಮಿಂಗ್ ಟು ದಿ ಮೇನ್ ಟಾಪಿಕ್. ಸರ್ ಇಲ್ಲಿ ಆರ್ಬಿಟ್ ಅಂದ್ರೆ ಏನು, ಜಾಗ್ರಫಿಯಲ್ಲಿ ಈಗಾಗಲೇ ನಿಮ್ಗೆ ಸೊ ಪಾಠ ಮಾಡಿರ್ತಾರೆ. ಸೊ ಜಾಗ್ರಫಿಯಲ್ಲಿ ಗೊತ್ತಿರುತ್ತೆ ಕಕ್ಷೆಗಳು ಅಂದ್ರೆ ಏನು ಅಂತೇಳಿ. ಸೊ ಕ್ಲಾಸ್ ಆಗಿಲ್ಲ ಅಂದ್ರೆ ಮತ್ತೆ ಮಾಡ್ತಾರೆ, ಡೋಂಟ್ ವರಿ. ಸೊ ನಾವು ವಾಟ್ ಈಸ್ ಆರ್ಬಿಟ್, ಏನಪ್ಪ ಜನರಲ್ ಆಗಿ ಆರ್ಬಿಟ್ ಕಕ್ಷೆ ಅಂದ್ರೆ? ಇಟ್ ಈಸ್ ದಿ path where pathway where path or pathway both are same. Okay, where the planets revolves around the sun. Okay, then what about earth or moon alva? So ಭೂಮಿ ಸುತ್ತಲೂ ಸುತ್ತೋದಕ್ಕೆ ಮತ್ತೇನಂತ ಕರಿತೀವಿ ಆ ಒಂದು ಪಾತ್ಗೆ, ದಟ್ ಈಸ್ ಆಲ್ಸೋ ಆರ್ಬಿಟ್, ರೈಟ್? ಸೊ ಬರ್ಕೋಬೇಕು, ಜನರಲ್ ಆಗಿ ಹೇಳ್ತೀನಿ. ಓಕೆ, ಸೊ ಇಟ್ ಈಸ್ ದಿ path, imaginary path. You must okay know this. It is an imaginary path or axis where the smaller objects used to revolve around the larger celestial body. ಓಕೆ, ಸೊ ಕನ್ನಡದಲ್ಲಿ ಬರ್ಕೊಳ್ಳಿ. ಸಣ್ಣ ವಸ್ತುಗಳು ದೊಡ್ಡ ಆಕಾಶಕಾಯಗಳ ಸುತ್ತಲೂ, ಸಣ್ಣ ವಸ್ತುಗಳು ದೊಡ್ಡ ಆಕಾಶಕಾಯಗಳ ಸುತ್ತಲೂ ಸುತ್ತುವುದಕ್ಕೆ ಬಳಕೆ ಮಾಡಿಕೊಳ್ಳುವ ಕಾಲ್ಪನಿಕ ಪಥಗಳಾಗಿವೆ ಅಂತ ಬರ್ಕೊಳ್ಳಿ. ಓಕೆ, ಒಂದು ಸ್ಮಾಲರ್ ಆಬ್ಜೆಕ್ಟು ಒಂದು ಲಾರ್ಜರ್ ಸೆಲೆಸ್ಟಿಯಲ್ ಬಾಡಿ ಅಥವಾ ಆಬ್ಜೆಕ್ಟ್ನ ಸುತ್ತೋದಕ್ಕೆ ಬಳಸ್ಕೊಳ್ಳುವಂತ ಇಮ್ಯಾಜಿನರಿ ಲೈನ್ ಆರ್ ಇಮ್ಯಾಜಿನರಿ ಪಾತ್. ಓಕೆ, ದಟ್ ಈಸ್ ಕಾಲ್ಡ್ ಎಸ್ ಆರ್ಬಿಟ್, ಕಕ್ಷೆ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇವಾಗ ಕಕ್ಷೆ ಅಂದ್ರೆ ಏನು ಅಂತ ಗೊತ್ತಾಯ್ತು, ಆರ್ಬಿಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು ನಮ್ಗೆ. ಸೊ ಇಟ್ ಈಸ್ ಅನ್ ಇಮ್ಯಾಜಿನರಿ ಲೈನ್, ಕಣ್ಣು ಕಾಣಲ್ಲ ನೇರವಾಗದು. ಸೊ ಇಮ್ಯಾಜಿನೇಷನ್, ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಅಲ್ಲೊಂದು ದಾರಿ ಇದೆ, ಅದರಲ್ಲಿ ಅದು ಸುತ್ಕೊಂಡು ಹೋಗ್ತಾ ಇದೆ ಅಂತೇಳಿ. ಸೊ ನಾವು ವಾಟ್ ಆರ್ ದಿ ಟೈಪ್ಸ್ ಆಫ್ ಆರ್ಬಿಟ್ಸ್? ಸೊ ಕಕ್ಷೆಗಳಲ್ಲಿ ವಿಧಗಳು ಯಾವ್ಯಾವ ಇದಾವೆ ಸರ್? ಟೈಪ್ಸ್ ಆಫ್ ಆರ್ಬಿಟ್ಸ್. ನಾನು ಸಿಂಪಲ್ ಆಗಿ ಇದು ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ ಓಕೆ, ಸೊ 2 ಟೈಪ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು ಬೇಸ್ಡ್ ಆನ್ ಆಲ್ಟಿಟ್ಯೂಡ್, ಎತ್ತರದ ಆಧಾರದ ಮೇಲೆ. ಸೊ ಇನ್ನೊಂದು ನೋಡಿ ಎತ್ತರ, ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ಓಕೆ ಬೇಸ್ಡ್ ಆನ್ ದ ಪೊಸಿಷನ್ ಅಂದ್ರೆ ಸ್ಥಾನದ ಆಧಾರದ ಮೇಲೆ. ಸರ್ ಹೆಂಗ್ ಸರ್ ಇದು? ಓಕೆ,
ಇಫ್ ಯು ಲುಕ್ ಇನ್ ಟು ದಿ ಅರ್ತ್, ಭೂಮಿಯನ್ನು ನೋಡಿದಾಗ ಭೂಮಿ ಅರ್ತ್ ಅನ್ನುವಂಥದ್ದು 23.5 ಡಿಗ್ರಿ ಓಕೆ ತನ್ನ ಆಕ್ಸಿಸ್ ಅಲ್ಲಿ ಟಿಲ್ಟ್ ಆಗಿದೆ. ಓಕೆ, ಅರ್ತ್ ಇಸ್ ಟಿಲ್ಟೆಡ್ ಇನ್ ಇಟ್ಸ್ ಆಕ್ಸಿಸ್ ಓಕೆ ಫಾರ್ ಅಪ್ ಟು 23 ಡಿಗ್ರಿ ಅಲ್ವೇನ್ರಿ? ಸೊ 23.5 ಡಿಗ್ರಿ ಅಷ್ಟು ಓರೆ ಆಗಿದೆ ಭೂಮಿ ತನ್ನ ಕಕ್ಷೆಯಲ್ಲಿ. ಸೊ ಇವಾಗ ಹಂಗಾಗಿ ಇದು ನಾರ್ತ್ ಪೋಲ್ ಆದ್ರೆ ಇದು ಸೌತ್ ಪೋಲ್ ಬರುತ್ತೆ, ಹಿಂಗೆ ನಾರ್ತ್ ಸೌತ್ ಹಿಂಗ್ ಅಲ್ವೇನಪ್ಪ? ಸೊ ಇಲ್ಲಿ ಆರ್ಬಿಟ್ ಅಂದ್ರೆ ಸುತ್ತೋದಕ್ಕೆ ಬಳಕೆ ಮಾಡಿಕೊಳ್ಳುವಂತ ಪಾತ್ ಆರ್ ಆಕ್ಸಿಸ್. ಸೊ ಇಲ್ಲಿ ಒಂದು ಸ್ಯಾಟಲೈಟು ಪೋಲಿಂದ ಪೋಲಕ್ಕೆ ಸುತ್ತುತ್ತಾ ಇದೆ, ಧ್ರುವದಿಂದ ಧ್ರುವಕ್ಕೆ ಸುತ್ತುತ್ತಾ ಇದೆ ಹಿಂಗೆ. ದಟ್ ಈಸ್ ಕಾಲ್ಡ್ ಆಸ್ ಪೋಲಾರ್ ಆರ್ಬಿಟ್ ಅಂತ ಕರಿತೀವಿ ಅದನ್ನ. ನೋಡಿ ಪೊಸಿಷನ್ ಇದು ಪೋಲಾರ್ ಆರ್ಬಿಟ್ ಓಕೆನಾ? ಸೊ ಇನ್ನ ಧ್ರುವೀಯ ಕಕ್ಷೆ, ಕನ್ನಡದಲ್ಲಿ ಧ್ರುವೀಯ ಕಕ್ಷೆ ಅಂತ ಕರಿತೀವಿ, ಧ್ರುವದಿಂದ ಧ್ರುವಕ್ಕೆ ಸುತ್ತಿದ್ರೆ. ಸೊ ಇನ್ನು ಇಲ್ಲಿ ಈಕ್ವೇಟರ್ ಬರುತ್ತೆ, ಸಂವಾಜಕ ವೃತ್ತ ಪ್ರದೇಶ ಈಕ್ವೇಟರ್. ಇಫ್ ಇಟ್ ಈಸ್ ಅಬೋವ್ ದಿ ಈಕ್ವೇಟರ್, ಸೊ ದಟ್ ಈಸ್ ಕಾಲ್ಡ್ ಆಸ್ ಈಕ್ವೆಟೋರಿಯಲ್ ಆರ್ಬಿಟ್ ಅಂತ ಕರಿತೀವಿ. ಓಕೆ, ಈಕ್ವೆಟೋರಿಯಲ್ ಆರ್ಬಿಟ್ ಸಮಭಾಜಕ ಕಕ್ಷೆ. ಅರ್ಥ ಆಯ್ತಾ? ಸೊ ಇವೆರಡರ ಮಧ್ಯೆ ಬಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಇನ್ಕ್ಲೈನ್ಡ್ ಆರ್ಬಿಟ್. ಓಕೆ, ಓರೆಯಾದ ಕಕ್ಷೆ ಅಂತ ಕರಿತೀವಿ, ಓರೆಯಾಗಿರುತ್ತೆ, ಇನ್ಕ್ಲೈನ್ಡ್ ಆರ್ಬಿಟ್. ಸೊ ಇಟ್ ಈಸ್ ಬಿಟ್ವೀನ್ ದಿ ಪೋಲಾರ್ ಅಂಡ್ ಈಕ್ವೆಟೋರಿಯಲ್ ಆರ್ಬಿಟ್ಸ್. ಕ್ಲಿಯರ್ ಏನ್ರಿ? ಮಾತಾಡ್ಬೇಕು. ಓಕೆ, ಸೊ ಇದು ಪೋಲಾರ್ ಆರ್ಬಿಟ್, ಇದು ಈಕ್ವೆಟೋರಿಯಲ್ ಆರ್ಬಿಟ್. ಇಫ್ ಇಟ್ ಈಸ್ ಬಿಟ್ವೀನ್ ದ ಪೋಲಾರ್ ಅಂಡ್ ಈಕ್ವೆಟೋರಿಯಲ್ ಆರ್ಬಿಟ್ ದಟ್ ಈಸ್ ಕಾಲ್ಡ್ ಆಸ್ ಇನ್ಕ್ಲೈನ್ಡ್ ಆರ್ಬಿಟ್. ಸೊ ಈ ತರ ಪೊಸಿಷನ್ಸ್ ಬರ್ತವೆ. ಇವಾಗ ಇದಕ್ಕೆ ಸ್ವಲ್ಪ ಓಕೆ ಇನ್ಕ್ಲೈನ್ ಮಾಡಿದ್ರೆ ನೋಡಿ ಮಿಡಲ್ ಬಂದಿಲ್ಲ, ಸ್ವಲ್ಪ ಓರೆಯಾಗಿ ಮಾಡಿದ್ರೆ ಓಕೆ ಸಿಂಕ್ರೋನಸ್ ಆರ್ಬಿಟ್ ಅಂತ ಕರಿತೀವಿ. ನೋಡಿ ಆ ಪದ ಯಾಕೆ ಬರುತ್ತೆ ಅಂತ ಹೇಳ್ತಾ ಇದ್ವಿ, ಸಿಂಕ್ರೋನಸ್. ಅದಕ್ಕೆ ಬೇರೆ ಅರ್ಥನೇ ಇದೆ, ಬಟ್ ಪಕ್ಕದಲ್ಲಿ ಬಂದಿರುತ್ತೆ ಅಷ್ಟೇ, ಮಧ್ಯಕ್ಕೆ ಬರಲ್ಲ. ಅರ್ಥ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಸ್ ಇಟ್ ಕ್ಲಿಯರ್? ಸೊ ನೌ ಕಮಿಂಗ್ ಟು ದಿ ಮೈನ್ ಟಾಪಿಕ್. ಸರ್, ಎತ್ತರದ ಆಧಾರದ ಮೇಲೆ, ಸೊ ಬೇಸ್ಡ್ ಆನ್ ದಿ ಆಲ್ಟಿಟ್ಯೂಡ್ ಓಕೆ ನೀವು ತಿಳ್ಕೊಬೇಕಾಗಿರೋ ತರ ನಾನು ಹೇಳ್ಕೊಡ್ತೀನಿ. ಸೊ ನಾವು ಮೊದಲನೇದು ಲಿಯೋ ಅಂತ ಕರಿತೀವಿ. ಲಿಯೋ, ಲೋ ಅರ್ತ್ ಆರ್ಬಿಟ್. ಲೋ ಅರ್ತ್ ಆರ್ಬಿಟ್ ಕನ್ನಡದಲ್ಲಿ ಭೂ ನೀಚ ಕಕ್ಷೆ ಅಂತ ಬರ್ಕೊಳ್ಳಿ. ಭೂ ನೀಚ ಕಕ್ಷೆ, ಲೋ ಅರ್ತ್ ಆರ್ಬಿಟ್, ವೆರಿ ಇಂಪಾರ್ಟೆಂಟ್. ಲಿಯೋ ಅಥವಾ ಭೂ ನೀಚ ಕಕ್ಷೆ. ಸರ್ ಎಲ್ಲಿಂದ ಎಲ್ಲಿವರೆಗೂ? 160 ಕಿಲೋಮೀಟರ್ಸ್ ಇಂದ 2000 ಕಿಲೋಮೀಟರ್ಸ್, 160ರಿಂದ 2000 ಕಿಲೋಮೀಟರ್ ವರೆಗೂ, ಕಾರ್ಮನ್ ಲೈನ್ ಇಂದ 2000 ಕಿಲೋಮೀಟರ್ಸ್ ವರೆಗೂ ಇರುವಂತದ್ದು ಲೋ ಅರ್ತ್ ಆರ್ಬಿಟ್. ಇವಾಗ ಪೊಸಿಷನ್ ನೋಡಿದ್ರೆ ಈ ಹೈಟ್ ಅಲ್ಲಿ ಓಕೆ, ಸೊ ಯಾವ ಪೊಸಿಷನ್ ಅಲ್ಲಿ ನಾವು ಸ್ಯಾಟಲೈಟ್ಸ್ ಅನ್ನ ಇನ್ಸ್ಟಾಲ್ ಮಾಡಿರ್ತೀವಿ ಸರ್ ಅಂದ್ರೆ ನೋಡಿ ಇಲ್ಲಿ ಪೋಲಾರ್ ಆರ್ಬಿಟ್ಸ್ ಇದೆ, ಪೋಲ್ ಟು ಪೋಲ್, ಪೋಲಾರ್ ಆರ್ಬಿಟ್ ಧ್ರುವೀಯ ಕಕ್ಷೆ ನೋಡಿ ಆ ಹೈಟ್ ಅಲ್ಲಿ ಬರೋದು ಪೋಲಾರ್ ಆರ್ಬಿಟ್. ಸೊ ಇನ್ನು ಸ್ವಲ್ಪ ಇದಕ್ಕೆ ಇನ್ಕ್ಲೈನ್ ಮಾಡಿಕೊಂಡು ಸ್ವಲ್ಪ ಓರೆಯಾಗಿ ಇನ್ನೊಂದು ಆರ್ಬಿಟ್ ಫಾರ್ಮೇಶನ್ ಮಾಡಿರ್ತಾರೆ, ಪೋಲಾರ್ ಸಿಂಕ್ರೋನಸ್ ಆರ್ಬಿಟ್ ಅಂತ ಕರಿತೀವಿ. ಪೋಲಾರ್ ಸಿಂಕ್ರೋನಸ್ ಆರ್ಬಿಟ್ ಓಕೆ, ಆರ್ PSO ಅಂತ ಕೂಡ ಕರಿತೀವಿ. ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓಕೆ SSO ಆರ್ ಸನ್ ಸಿಂಕ್ರೋನಸ್ ಆರ್ಬಿಟ್. ಸನ್ ಸಿಂಕ್ರೋನಸ್ ಆರ್ಬಿಟ್ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಧ್ರುವೀಯ ಕಕ್ಷೆ ಅಂತ ಕರಿತೀವಿ. ಧ್ರುವೀಯ ಕಕ್ಷೆ ಇದನ್ನ ಧ್ರುವೀಯ ಸ್ಥಾಯಿ ಕಕ್ಷೆ ಅಂತ ಕರಿತೀವಿ. ಧ್ರುವೀಯ ಸ್ಥಾಯಿ ಕಕ್ಷೆ ಓಕೆ, ಅಥವಾ ಸೂರ್ಯ ಸ್ಥಾಯಿ ಕಕ್ಷೆ ಅಂತ ಕರಿತೀವಿ. ಎರಡು ಆರ್ಬಿಟ್ಸ್, ಪೋಲಾರ್ ಆರ್ಬಿಟ್, polar synchronous orbit. Okay, polar synchronous orbit is also called as sun synchronous orbit. Sir, ಏನಕ್ಕೆ ಈ ತರ ಎರಡು ಮಾಡ್ಕೊಂಡಿದೀವಿ ಹೇಳ್ತೀನಿ ನಾನು. ಇನ್ನೊಂದು ಆರ್ಬಿಟ್ ಇದೆ, ಆಕ್ಚುಲಿ ಇಟ್ ಈಸ್ ಡೈರೆಕ್ಟ್ಲಿ ಅಬೌವ್ ದಿ ಈಕ್ವೆಟರ್ ಇನ್ ಲಿಯೋ, ಈ ಹೈಟ್ ಅಲ್ಲಿ. ಸೊ ಅದರ ಹೆಸರು ಲೋ ಅರ್ತ್ ಈಕ್ವೆಟೋರಿಯಲ್ ಆರ್ಬಿಟ್. ಲೋ ಅರ್ತ್ ಈಕ್ವೆಟೋರಿಯಲ್ ಆರ್ಬಿಟ್. ಸೊ ಕನ್ನಡದಲ್ಲಿ ಭೂನೀಚ ಭೂಮಧ್ಯ ಕಕ್ಷೆ ಅಥವಾ ಭೂನೀಚ ಸಮಭಾಜಕ ಕಕ್ಷೆ ಅಂತ ಬರ್ಕೊಳ್ಳಿ. ಭೂನೀಚ ಸಮಭಾಜಕ ಕಕ್ಷೆ, 3 ಆರ್ಬಿಟ್ಸ್ ಇದಾವೆ. ಸೊ ಇದರಲ್ಲಿ ಪೋಲಾರ್ ಆರ್ಬಿಟ್ ಏನಿದೆ, ಧ್ರುವೀಯ ಕಕ್ಷೆ ಪೋಲಾರ್ ಆರ್ಬಿಟ್.
ಸೊ ಧ್ರುವದಿಂದ ಧ್ರುವಕ್ಕೆ ಸುತ್ತುತ್ತೆ ಇಲ್ಲಿ ಸ್ಯಾಟಲೈಟ್ ಉಪಗ್ರಹ. ಧ್ರುವದಿಂದ ಧ್ರುವಕ್ಕೆ ಸುತ್ತಕೊಂಡು ಭೂಮಿಯನ್ನ ಸ್ಟಡಿ ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಓಕೆನಾ ಸರ್? ಈ ಆರ್ಬಿಟ್ ಅಲ್ಲಿ ಆನ್ ಅನ್ ಆವರೇಜ್, ಅಂದ್ರೆ ಇದೇ ಎಷ್ಟು ಎಕ್ಸಾಕ್ಟ್ ನಂಬರ್ ಅಂತಿಲ್ಲ, ಸೊ ಆನ್ ಅನ್ ಆವರೇಜ್ ಸರಾಸರಿ ಸುಮಾರು 90ರಿಂದ 100 ನಿಮಿಷಗಳ ಒಳಗಡೆಗೆ ಒಂದು ರೌಂಡ್ ಹಾಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಇಲ್ಲಿದೆ ಅನ್ಕೊಳ್ಳಿ, ಇದು ಭಾರತ ಅನ್ಕೊಳ್ಳೋಣ. ಸೊ ಇಂಡಿಯಾ ಮೇಲೆ ಪ್ರತಿ 90 ಮಿನಿಟ್ಸ್ಗೆ ಒಂದ್ಸಲ ಬಂದು ಹಿಂಗೆ ಸ್ಕ್ಯಾನ್ ಮಾಡುತ್ತೆ. ನೋಡಿ, ಇದು ನನ್ನ ಮುಖ ಇಂಡಿಯಾ ಅನ್ಕೊಳ್ಳಿ ಇಲ್ಲಿ. ಸೊ ಸ್ಯಾಟಲೈಟ್ ಇದು ಹಿಂಗೆ ಬಂದು ಪ್ರತಿ 90 ಮಿನಿಟ್ಸ್ಗೆ ಒಂದು ರೌಂಡ್ ಹಾಕ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಹೋಗುತ್ತೆ ಇಂಡಿಯನ್. ಅರ್ಥ ಆಗ್ತಾ ಇದೆಯಾ? 90 ನಿಮಿಷಕ್ಕೆ ಒಂದು ರೌಂಡ್ ಹಿಂಗೆ ಸ್ಕ್ಯಾನ್ ಮಾಡ್ಕೊಂಡು ಹೋಗೋದು ಪೋಲಾರ್ ಆರ್ಬಿಟಲ್. ಓಕೆ, ಇಟ್ ಸ್ಕ್ಯಾನ್ಸ್ ದ ಪರ್ಟಿಕ್ಯುಲರ್ ಲೊಕೇಶನ್. ಓಕೆ, ಸೊ ಒನ್ಸ್ ಇನ್ ಎವ್ರಿ 90 ಮಿನಿಟ್ಸ್. ಯಾವುದು? ಪೋಲಾರ್ ಆರ್ಬಿಟಲ್ ಇರುವಂಥದ್ದು. ಒಂದು ಸುತ್ತ ಹಾಕೋದಕ್ಕೆ ಈ ಹೈಟಲ್ಲಿ, ಈ ಎತ್ತರದಲ್ಲಿ ಯಾವುದೇ ಆಗಲಿ 90 ಮಿನಿಟ್ಸ್ಗೆ ಒಂದು ರೌಂಡ್ ಹಾಕ್ಬಿಡುತ್ತೆ. ಸರ್, ಈಗ ಪೋಲಾರ್ ಆರ್ಬಿಟ್ಗೂ ಪೋಲಾರ್ ಸಿಂಕ್ರೋನಸ್ ಆರ್ಬಿಟ್ ಡಿಫ್ರೆನ್ಸ್ ಏನು, ವ್ಯತ್ಯಾಸ ಏನು? ಸಿಂಪಲ್ ಆಗಿ ಹೇಳ್ತೀನಿ, ಯಾಕಂದ್ರೆ ಇದು ಸ್ವಲ್ಪ ಕನ್ಫ್ಯೂಸಿಂಗು, ಅರ್ಥ ಆಗಲ್ಲ, ಕೇಳಿಸ್ಕೋಬೇಕು ನೀಟಾಗಿ. ಸರ್, ಪೋಲಾರ್ ಆರ್ಬಿಟ್ ಅಂದ್ರೆ ನೋಡಿ, ಭೂಮಿ ಇದು ಆಯ್ತಾ, ಇದನ್ನ ಇಂಡಿಯಾ ಅನ್ಕೊಳ್ಳಿ, ಇದನ್ನ ಭಾರತ ಅನ್ಕೊಳ್ಳಿ. ನೋಡಿ, ಈ ಬೆರಳಿದೆ ಅಲ್ಲ, ಇದನ್ನೇ ಭಾರತ ಅನ್ಕೊಳ್ಳಿ. ಸೊ ನಾವು ಭಾರತವನ್ನು ಫೋಕಸ್ ಮಾಡೋದೇ ನಮ್ಮ ಉದ್ದೇಶ ಆಗಿರುತ್ತೆ, ಭಾರತೀಯ ಯಾವುದೇ ಸ್ಯಾಟಲೈಟ್ಗಳು, ಉಪಗ್ರಹಗಳು. ಸೊ ಇವಾಗ ನೋಡಿ, ಭಾರತದ ಸುತ್ತಲೂ ಸುತ್ತಕೊಂಡು ಪ್ರತಿ 90 ನಿಮಿಷಕ್ಕೊಂದ್ಸಲ ಭಾರತವನ್ನು ಸ್ಕ್ಯಾನ್ ಮಾಡೋದು ಹಿಂಗೆ. ಅರ್ಥ ಆಯ್ತಾ? ಸೊ ಇಟ್ ವಿಲ್ ಸ್ಕ್ಯಾನ್ ಇಂಡಿಯಾ. ಓಕೆ, ಸೊ ಆಲ್ವೇಸ್ ಓಕೆ ಇಟ್ ಈಸ್ ಅಪಿಯರ್ಸ್ ಡೈರೆಕ್ಟ್ಲಿ ಅಬೌವ್ ದಿ ಇಂಡಿಯಾ. ಓಕೆ, ಬಿಕಾಸ್ ಇಟ್ ಸಿಂಕ್ಸ್ ವಿತ್ ದಿ ಅರ್ತ್ಸ್ ರೋಟೇಷನ್. ಇದು ಭೂಮಿಯ ಒಂದು ತಿರುಗುತ್ತಲ್ಲ ಭೂಮಿ, ಸೊ ಭೂ ಪರಿಭ್ರಮಣೆ ಏನಿದೆ, ಆ ಪರಿಭ್ರಮಣೆಯ ಜೊತೆಯಲ್ಲಿ ಇದು ಸುತ್ಕೊಂಡು ನೋಡಿ ಹಿಂಗೆ ಸಿಂಕ್ ಮಾಡ್ಕೊಂಡು ಹಿಂಗೆ ಸುತ್ತಾ ಇದೆ. ಹಂಗಾಗಿ ಪ್ರತಿ 90 ನಿಮಿಷಕ್ಕೊಂದ್ಸಲ ಇದು ಒಂದು ಲೊಕೇಶನ್ ಮೇಲೆ ಇರುತ್ತೆ. ಅರ್ಥ ಆಯ್ತಾ? ಸೊ ಅದು ಪೋಲಾರ್ ಆರ್ಬಿಟ್, ಧ್ರುವೀಯ ಕಕ್ಷೆ ಇದು. ಸೊ ಇಲ್ಲಿರುವಂಥ ಸ್ಯಾಟಲೈಟ್ ಹಿಂಗೆ ವರ್ಕ್ ಆಗುತ್ತೆ. ಇನ್ನು ಪೋಲಾರ್ ಸಿಂಕ್ರೋನಸ್ ಆರ್ಬಿಟ್, ಧ್ರುವೀಯ ಸ್ಥಾಯಿ ಕಕ್ಷೆ ಅಥವಾ ಸೂರ್ಯ ಸ್ಥಾಯಿ ಕಕ್ಷೆ, ಹೆಸರಲ್ಲೇ ಸನ್ನಿಧಾನ. ಸೊ ಇದರಲ್ಲಿ ಹೆಂಗೆ ಅಂದ್ರೆ, ನನ್ನ ಮುಖನ ಸನ್ ಅನ್ಕೊಳ್ಳಿ, ನಾನು ಸೂರ್ಯ. ಓಕೆನಾ? ಸೊ ಇವಾಗ ನನ್ನ ಕೈಯಲ್ಲಿ ಈ ಕಡೆ ಇಂಡಿಯಾ ಇದೆ ನೋಡಿ, ಇಂಡಿಯಾ ಇದು ಇಂಡಿಯಾ, ಭಾರತ. ಸರಿನಾ? ಸ್ಯಾಟಲೈಟ್ ಭೂಮಿ ಸುತ್ತಲೂನೇ ಸುತ್ತಬೇಕು, ಸ್ಯಾಟಲೈಟ್ ಅಲ್ವಾ, ಅದಕ್ಕೆ ಉಪಗ್ರಹ ಅಂದ್ರೆ ಸುತ್ತಬೇಕ್ರಿ, ಒಂದು ಆಕಾಶಕ್ಕೆ ಸುತ್ತಲೂ ಸುತ್ತಬೇಕು ಅಲ್ವಾ. ಸೊ ಇವಾಗ ನೋಡಿ ಹಿಂಗೆ ಸುತ್ತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 12 ಗಂಟೆ ಮಧ್ಯಾಹ್ನ ಸೂರ್ಯನ ಮುಂದೆ ಬಂತು, ಇಂಡಿಯನ್ ಸ್ಕ್ಯಾನ್ ಮಾಡ್ಕೊಳ್ತು. ನೋಡಿ, ಇದು ಇಂಡಿಯಾ ಸ್ಕ್ಯಾನ್ ಮಾಡ್ತಿದ್ದನು, ನಾನೇ ಸೂರ್ಯ. ಸ್ಕ್ಯಾನ್ ಮಾಡ್ತಲ್ವಾ? ಸ್ಕ್ಯಾನ್ ಮಾಡ್ತು. ಬಟ್ ಭೂಮಿ ಏನಾಗ್ತಾ ಇದೆ? ತಿರುಗ್ತಾ ಇದೆ ಅಂದ್ರೆ ಲೊಕೇಶನ್ ಚೇಂಜ್ ಆಗ್ತಾ ಇದೆ. ಇವಾಗ ನಾಳೆ ಮಧ್ಯಾಹ್ನ ಇಷ್ಟೊತ್ತಿಗೆ ಇದು ಇಲ್ಲಿಗೆ ಬರುತ್ತೆ, ಸುತ್ತಕೊಂಡು ಅವಾಗ ಸ್ಕ್ಯಾನ್ ಮಾಡುತ್ತೆ. ಅರ್ಥ ಆಯ್ತಾ? ನೋಡಿ, ಇದು ಲೊಕೇಶನ್ನ ಟ್ರ್ಯಾಕ್ ಮಾಡಲ್ಲ, ತನ್ನ ಪಾಡಕ್ಕೆ ತನ್ನ ಸೂರ್ಯನ ಸುತ್ತಲೂ ಸುತ್ತಕೊಂಡಿದೆ ಇದು. ಬಟ್ ಆ ಲೊಕೇಶನ್ ನಾಳೆ ಮಧ್ಯಾಹ್ನ ಅಲ್ಲಿಗೆ ಬರುತ್ತೆ, ಅವಾಗ ಸ್ಕ್ಯಾನ್ ಮಾಡೋದು. ಅರ್ಥ ಆಯ್ತಾ? ಎಸ್ ಆರ್ ನೋ? ಸೂರ್ಯನ ಮುಂದೆನೆ ಸ್ಕ್ಯಾನ್ ಮಾಡೋದು. ಇವಾಗ ಮಧ್ಯಾಹ್ನ 12 ಗಂಟೆ ಅನ್ಕೊಳ್ಳಿ, ಇವಾಗ ಒಂದ್ಸಲ ಸ್ಕ್ಯಾನ್ ಮಾಡ್ತು ಇಡೀ ಭಾರತವನ್ನು. ನೋಡಿ, ಭೂಮಿ ತಿರುಗ್ತಾ ಇದೆ, ಕೈ ತಿರುಗ್ತಾ ಇದೆ ನೋಡಿ. ಸೊ ಇದಿಲ್ಲೇ ಸುತ್ತಾ ಇರುತ್ತೆ, ಸ್ಕ್ಯಾನ್ ಮಾಡಲ್ಲ. ನಾಳೆ ಮಧ್ಯಾಹ್ನ ಇಲ್ಲಿಗೆ ಬರುತ್ತಲ್ಲ ಎಕ್ಸಾಕ್ಟ್ ಲೊಕೇಶನ್ಗೆ, ಈ ಕೈ ಈ ಪೊಸಿಷನ್ನು, ಅವಾಗ ಸ್ಕ್ಯಾನ್ ಮಾಡುತ್ತೆ. ಹಿಂಗೆ ಸೂರ್ಯನ ಮುಂದೆನೆ ಸ್ಕ್ಯಾನ್ ಮಾಡೋದು. ಯಾಕೆಂದ್ರೆ ಕ್ಲಿಯರ್ ಇನ್ಫಾರ್ಮೇಶನ್, ಭೂಮಿದು ನಿಖರವಾದ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ. ನೀವು ಮೂವಿ ಶೂಟಿಂಗ್ ಅಲ್ಲಿ ನೋಡಿರ್ತೀರಿ, ಅಲ್ಲೇ ಆಗಲಿ ಲೈಟ್ಸ್ ಕ್ಯಾಮರಾ ಆಕ್ಷನ್ ಅಂತಾರೆ. ಯಾವುದೇ ವಿಡಿಯೋ ಶೂಟ್ ಮಾಡ್ಬೇಕಂದ್ರೂ ಲೈಟ್ಸ್ ಚೆನ್ನಾಗಿರ್ಬೇಕು, ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಲೈಟಿಂಗ್ ಇಲ್ಲದೆ ಕ್ಲಾರಿಟಿ ಬರಲ್ಲ. ಬೇಕಾದ್ರೆ ನಮ್ಮ ಕ್ಯಾಮ್ರಾಮನ್ ಇದ್ದಾರೆ ಕೇಳಿ ಬೇಕಾದ್ರೆ. ಸೊ ಲೈಟಿಂಗ್ಸ್ ತುಂಬಾ ಇಂಪಾರ್ಟೆಂಟು, ಕ್ಲಾರಿಟಿ ಬರಬೇಕು ಅಂತಂದ್ರೆ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸೂರ್ಯನ ಬಿಸಿಲು ಯಾವಾಗ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳೋದು, ಪರ್ಫೆಕ್ಟ್ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಭೂಮಿದು. ಅರ್ಥ ಆಯ್ತಾ? ಸೊ ಇಲ್ಲಿ ಲಿಯೋ ಅಂತಂದ್ರೆ ಭೂಮಿಗೆ ಹತ್ರ ಇರುವಂತ ಏನು ಆರ್ಬಿಟ್ಸ್, ಭೂಮಿಗೆ ಸಮೀಪ ಇರುತ್ತವೆ. ಅರ್ಥ ಆಯ್ತಾ ಇಲ್ವಪ್ಪ? ಸೊ ಇನ್ನ ಈ 3 ಟೈಪ್ ಇಲ್ಲಿ ಬರ್ಕೊಂಡಿದ್ದಾದ್ಮೇಲೆ ದ ಸೆಕೆಂಡ್ ಟೈಪ್ ನೋಡಿ, ಇಲ್ಲಿ ಯಾವ ಸ್ಯಾಟಲೈಟ್ಸ್ ಇನ್ಸ್ಟಾಲ್ ಮಾಡ್ತೀವಿ, ಯಾವ ಉಪಗ್ರಹಗಳನ್ನು ಅಳವಡಿಸ್ತೀವಿ ಅಂತಂದ್ರೆ, ಅಳವಡಿಸುವಂಥದ್ದು ವೆರಿ ಇಂಪಾರ್ಟೆಂಟ್, EOS ಅಂತ ಕರಿತೀವಿ, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್. ಕನ್ನಡದಲ್ಲಿ ಭೂ ಪರಿವೀಕ್ಷಣಾ ಉಪಗ್ರಹಗಳು. ಅಬ್ಸರ್ವೇಷನ್ ಇಸ್ ನಥಿಂಗ್ ಬಟ್ ಸ್ಟಡಿ. ಅಬ್ಸರ್ವೇಷನ್ ಅಂದ್ರೆ ಏನು? ಸ್ಟಡಿ. ಪರಿವೀಕ್ಷಣೆ ಅಂದ್ರೆ ಅಧ್ಯಯನ ಮಾಡೋದು, ಅಂದ್ರೆ ಭೂಮಿಯನ್ನ ಅಧ್ಯಯನ ಮಾಡುವಂತ ಸ್ಯಾಟಲೈಟ್ಸ್, ಉಪಗ್ರಹಗಳು. ಸೊ ವಾಟ್ ಈಸ್ ದಿ ಸ್ಟಡಿ ಆಫ್ ಅರ್ತ್ ಇಸ್ ಕಾಲ್ಡ್ ಆಸ್
ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ? ಜಿಯೋಗ್ರಫಿ ಅಂತ ಕರಿತೀವಿ. ದಟ್ ಈಸ್ ವೈ ದಿಸ್ ಸ್ಯಾಟಲೈಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಜಿಯೋಗ್ರಫಿಕಲ್ ಸ್ಯಾಟಲೈಟ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಯಾವುದನ್ನಾದ್ರೂ ಸ್ಟಡಿ ಮಾಡಬೇಕು ಅಂದ್ರೆ ಹತ್ರದಿಂದ ಝೂಮ್ ಹಾಕಿ ನೋಡ್ಬೇಕು, ಅವಾಗಲೇ ಅದ್ರಲ್ಲಿ ಏನೇನಿದೆ ಎಲ್ಲ ಗೊತ್ತಾಗೋದು ಅಲ್ವೇನ್ರಿ? ಸೊ ಅದಕ್ಕೆ ನಿಯರ್ ಆರ್ಬಿಟ್ಟೇ ಇದು, ಭೂಮಿಗಿರುವಂತ ಸಮೀಪದ ಕಕ್ಷೆ ಇದು. ಅದಕ್ಕೆ ಭೂಮಿಗೆ ಸಮೀಪ ಇಟ್ಬಿಟ್ಟು ಕ್ಲಿಯರ್ ಆಗಿ ಸ್ಟಡಿ ಮಾಡ್ತೀವಿ. ನೋಡಿ ಇವಾಗ ನಾನು ಹತ್ರ ಇದ್ದೀನಿ ಬೋರ್ಡ್ಗೆ, ಬಟ್ ನನ್ಗೆ ಇಷ್ಟೇ ಕಾಣೋದು, ಇಷ್ಟು ಕಾಣಿಸ್ತಾ ಇದೆ, ಬಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿರೋ ಪಿಕ್ಸೆಲ್ ಲೈನ್ ಬೈ ಲೈನ್ ಕಾಣಿಸ್ತಾ ಇದೆ ನನಗೆ. ನಾನು ದೂರ ಬರ್ತೀನಿ ನೋಡಿ, ಇವಾಗ ಇಷ್ಟು ಕಾಣಿಸ್ತಾ ಇದೆ, ಕವರೇಜ್ ಜಾಸ್ತಿ ಆಯ್ತು, ಕ್ಲಾರಿಟಿ ಏನಾಯ್ತು? ಕಡಿಮೆ ಆಯ್ತು. ಇವಾಗ ಅವ್ರಿಗೆ ಸೊ ಕವರೇಜ್ ಇಡೀ ಬೋರ್ಡ್ ಕಾಣಿಸ್ತಾ ಇದೆ, ಕ್ಲಾರಿಟಿ ಇದೆಯಾ? ಸ್ವಲ್ಪ ಕಡಿಮೆ ಆಗುತ್ತೆ. ಲಾಸ್ಟ್ ಅಲ್ಲಿ ಇರೋರ್ಗೆ ಆ ಗೋಡೆಯಿಂದ ಆ ಗೋಡೆವರೆಗೂ ಎಲ್ಲ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆಯಾ? ಬೋರ್ಡು ಕಾಣಿಸ್ತಾ ಇದೆ. ಸೊ ಸ್ಟೇಜ್ ನಾನು ಇರೋದೆಲ್ಲ ಕಂಪ್ಲೀಟ್ ಕಾಣಿಸುತ್ತೆ ನಿಮ್ಗೆ, ಆದ್ರೆ ಕ್ಲಾರಿಟಿ ಇರಲ್ಲ. ಹಂಗಾಗಿ ಸೊ ಹತ್ರ ಇದ್ರೆ ಕ್ಲಾರಿಟಿ ಜಾಸ್ತಿ, ದೂರ ಹೋದ್ರೆ ಕ್ಲಾರಿಟಿ ಕಡಿಮೆ. ಹತ್ರ ಇದ್ರೆ ಕವರೇಜ್ ಕಡಿಮೆ, ದೂರ ಹೋದ್ರೆ ಕವರೇಜು ಜಾಸ್ತಿ. ಅರ್ಥ ಆಗ್ತಾ ಇದೆಯಾ ಇಲ್ವಾ? ಸೊ ಇಫ್ ಯು ಆರ್ ನಿಯರ್ ಟು ದಿ ಆಬ್ಜೆಕ್ಟ್, ಸೊ ವಿಲ್ ಗೆಟ್ ಮೋರ್ ಕ್ಲಾರಿಟಿ, ಲೆಸ್ ಕವರೇಜ್. ಅರ್ಥ ಆಗ್ತಾ ಇದೆಯಾ? ಸೊ ನೀವು ಒಂದು ವಸ್ತುಕ್ಕೆ ಸಮೀಪ ಇದ್ರೆ ನಿಮಗೆ ಹೆಚ್ಚು ಕ್ಲಾರಿಟಿ ಸಿಗತ್ತೆ, ಮತ್ತೆ ಕಡಿಮೆ ಕವರೇಜ್ ಸಿಗತ್ತೆ, ಕಡಿಮೆ ವ್ಯಾಪ್ತಿ. ಸೊ ಇಫ್ ಯು ಆರ್ ಫಾರ್ ಟು ದಿ ಆಬ್ಜೆಕ್ಟ್, ದೆನ್ ಯು ವಿಲ್ ಗೆಟ್ ಮೋರ್ ಕವರೇಜ್, ಲೆಸ್ ಕ್ಲಾರಿಟಿ. ಸೊ ಹೆಚ್ಚು ಕವರೇಜ್ ಸಿಕ್ಕಿ, ವ್ಯಾಪ್ತಿ ಸಿಕ್ಕಿ, ಕಡಿಮೆ ಕ್ಲಾರಿಟಿ ಇದೆ ಅಂತಂದ್ರೆ ಅಲ್ಲಿ ದೂರ ಇದೀವಿ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ದೂರ ಯಾಕೆ ಸ್ಯಾಟಲೈಟ್ಸ್ ಅನ್ನು ಇನ್ಸ್ಟಾಲ್ ಮಾಡ್ತೀವಿ ಅಂದ್ರೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂತ ಸ್ಯಾಟಲೈಟ್ಸ್ ಅನ್ನ, ಸೇವೆಗಳನ್ನ ಕೊಡೋದಂತ ಉಪಗ್ರಹಗಳನ್ನ, ಸೊ ಸೇವೆಗಳನ್ನ ಹೆಚ್ಚಿನ ವ್ಯಾಪ್ತಿಗೆ ಕೊಡಬೇಕು ಅಂತೇಳಿ ತುಂಬಾ ಎತ್ತರದ ಕಕ್ಷೆಗಳಲ್ಲಿ ಅಳವಡಿಸ್ತೀವಿ ಸ್ಯಾಟಲೈಟ್ಸ್ ಅನ್ನು. ಹೈಯರ್ ಆರ್ಬಿಟ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಬಟ್ ನಿಯರ್ ಆರ್ಬಿಟ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡುವಂತ ಸ್ಯಾಟಲೈಟ್ಸ್ ಇಂದ ನಮ್ಗೆ ಸರ್ವಿಸಸ್ ಬೇಡ, ನಾವು ಭೂಮಿಯನ್ನ ಸ್ಟಡಿ ಮಾಡಬೇಕು, ಅದಕ್ಕೆ ಹತ್ರ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ. ಅರ್ಥ ಆಯ್ತಾ ಇಲ್ವಾ? ಸೊ EOS ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಇದು ಮೊದಲನೇ ಟೈಪ್. ನಾನು ಇಲ್ಲೊಂದು ಡಯಾಗ್ರಾಮ್ ತೋರಿಸ್ಬಿಟ್ಟು PPT ಹಾಕ್ಬಿಟ್ಟು ಹೇಳ್ಬಿಡ್ಬೋದಿತ್ತು, ಬಟ್ ನಿಮ್ಮಲ್ಲಿ ಕ್ರಿಯೇಟಿವ್ ಮೈಂಡ್ ಸೆಟ್ ಬರಬೇಕು. ಅರ್ಥ ಆಯ್ತಾ? ನೀವು ಅರ್ಥ ಮಾಡ್ಕೋಬೇಕು. ಯು ನೀಡ್ ಟು ಎಂಟರ್ ಇನ್ ಟು ದಿ ಇಮ್ಯಾಜಿನರಿ ವರ್ಲ್ಡ್, ಕಲ್ಪಿಸ್ಕೋಬೇಕು ಪ್ರತಿಯೊಂದನ್ನು. ದೆನ್ ದಟ್ ವಿಲ್ ರಿಮೈನ್ ಲಾಂಗ್ ಲಾಸ್ಟಿಂಗ್. ಅಂದ್ರೆ ನೀವು ಯಾವತ್ತಿಗೂ ನೆನ್ಪಿಟ್ಕೊಳ್ತೀರಾ, ಮರೆಯಲ್ಲ ಅದಕ್ಕೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಒನ್ ಬರ್ಕೊಳ್ಳಿ, ಎರಡನೇದು ಮಿಯೋ. ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಕರಿತೀವಿ ಕನ್ನಡದಲ್ಲಿ. ಭೂ ಮಧ್ಯಂತರ ಕಕ್ಷೆ ಅಂತ ಬರ್ಕೊಳ್ಳಿ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 5000 kilometers till 20,000 kilometers. ಸೊ ಇದು 5ರಿಂದ 20,000 ಕಿಲೋಮೀಟರ್ ವರೆಗೂ ಕಂಡು ಬರುವಂತ ಕಕ್ಷೆ ಆಗಿದೆ. ದಿಸ್ ದ ಸೆಕೆಂಡ್ ಟೈಪ್, ಎರಡನೇ ವಿಧ. ಸರ್ ಇದು ಪೊಸಿಷನ್ ಎಲ್ಲಿರುತ್ತೆ? ಸಿಂಪಲ್ ಆಗಿ ನೋಡ್ರೆ, ಏನು ಓವರ್ ಥಿಂಕ್ ಮಾಡಬಾರ್ದಿಲ್ಲ, ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ಹೋಗಿ. ಭೂಮಿ ಇದೆ, ಅರ್ತ್ ಇದೆ. ಸೊ ನಾನು ಹೇಳಿದೆ ಪೋಲಾರ್ ರೀಜನ್ಸ್, ಇದು ನಾರ್ತ್ ಅಂಡ್ ಸೌತ್ ಪೋಲ್. ಸೊ ಇಲ್ಲಿ ಈಕ್ವೇಟರ್ ಇದೆ ಅಲ್ವೇನ್ರಿ? ಸೊ ಈಕ್ವೇಟರ್ ಮೇಲೆ ಬಂದ್ರೆ ಈಕ್ವೇಟೋರಿಯಲ್ ಆರ್ಬಿಟ್, ಪೋಲ್ ಮೇಲೆ ಬಂದ್ರೆ ಪೋಲಾರ್ ಆರ್ಬಿಟ್ ಅಲ್ವಾ? ಸೊ ಇವಾಗ ಏನಾಗುತ್ತೆ ಅಂದ್ರೆ ಎರಡರ ಮಧ್ಯೆ ಬರುತ್ತೆ ಇದು, ಎಕ್ಸಾಕ್ಟ್ಲಿ ಬಿಟ್ವೀನ್ ದಿ ಈಕ್ವೇಟೋರಿಯಲ್ ಅಂಡ್ ಪೋಲಾರ್ ಆರ್ಬಿಟ್ಸ್. ಸೊ ಇದನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಕ್ಲೈನ್ಡ್ ಆರ್ಬಿಟ್ ಅಂತ ಕರಿತೀವಿ. ಈ ಹೈಟ್ ಅಲ್ಲಿ 5ರಿಂದ 20,000 ಕಿಲೋಮೀಟರ್ ಎತ್ತರದಲ್ಲಿ ಸೊ ಇರುವಂತ ಆರ್ಬಿಟ್ ಇದು ಇನ್ಕ್ಲೈನ್ಡ್ ಆರ್ಬಿಟ್. ಕನ್ನಡದಲ್ಲಿ ಓರೆಯಾದ ಕಕ್ಷೆ ಅಂತ ಕರಿತೀವಿ. ಓಕೆ, ಸೊ ಇದು ಎಲಿಪ್ಟಿಕಲ್ ಆರ್ಬಿಟ್ ಇದೆ ಆಕ್ಚುಲಿ. ಸೊ ಒಂದು ಕಡೆ ಕಡಿಮೆ ಎತ್ತರ ಇರುತ್ತೆ, ಇನ್ನೊಂದು ಕಡೆ ದೂರ ಜಾಸ್ತಿ ಇರುತ್ತೆ. ಹಿಂಗೂ ಒಂದೊಂದ್ಸಲ ಆಗತ್ತೆ. ಹಂಗೇನಾದ್ರೂ ಇದ್ರೆ ಓಕೆ, ಎಲಿಪ್ಟಿಕಲ್ ಅವನ್ ನೇಚರ್ ಏನಾದ್ರು ಆರ್ಬಿಟಲ್ ಜಾಸ್ತಿ ಇದ್ರೆ ಅಂತ ಆರ್ಬಿಟ್ಗೆ ಇನ್ಕ್ಲೈನ್ಡ್ ಆರ್ಬಿಟ್ ಅಲ್ಲೇ ಮಾಲ್ನಿಯಾ ಆರ್ಬಿಟ್ ಅಂತ ಕರಿತೀವಿ. ಮಾಲ್ನಿಯಾ ಆರ್ಬಿಟ್ ಅಂತ ಬರ್ಕೊಳ್ಳಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಾಲ್ನಿಯಾ ಆರ್ಬಿಟ್. ಮಾಲ್ನಿಯಾ ಆರ್ಬಿಟ್ ಅಂದ್ರೆ ಇಟ್ ಈಸ್ ದಿ ಎಲಿಪ್ಟಿಕಲ್ ಆರ್ಬಿಟ್ ಇನ್ ಮಿಯೋ ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ ಮಿಯೋದಲ್ಲಿ ಕಂಡು ಬರುವ ಮಾಲ್ನಿಯಾ ಕಕ್ಷೆ ಅಂತ ಬರೆದ್ಬಿಟ್ಟು ಇದನ್ನು ಮಾಲ್ನಿಯಾ ಕಕ್ಷೆ ಎಂದು ಸಹ ಕರೆಯಲಾಗುತ್ತದೆ. ಸೊ ಮಾಲ್ನಿಯಾ ಕಕ್ಷೆ ಅಂದ್ರೆ ಇದು
ಮಿಯೋದಲ್ಲಿ ಕಂಡುಬರುವ, ಮಿಯೋ ಅಂದರೆ 5ರಿಂದ 20 ಸಾವಿರ, ಮಿಯೋದಲ್ಲಿ ಕಂಡುಬರುವ ಓಕೆ ದೀರ್ಘ ವೃತ್ತಾಕಾರದ ಕಕ್ಷೆಯಾಗಿದೆ. ದೀರ್ಘ ವೃತ್ತಾಕಾರದ ಕಕ್ಷೆಯಾಗಿದೆ. ಇಲ್ಲಿ ಯಾವ ಸ್ಯಾಟಲೈಟ್ಸ್ ಇನ್ಸ್ಟಾಲ್ ಮಾಡ್ತೀವಿ ಸರ್? ಓಕೆ, ಸೊ ನ್ಯಾವಿಗೇಷನ್ ಸ್ಯಾಟಲೈಟ್ಸ್, ಯಾನ ನಿರ್ವಹಣಾ ಉಪಗ್ರಹಗಳು ಅಂತ, ಯಾನ ನಿರ್ವಹಣಾ ಉಪಗ್ರಹಗಳು ಆರ್ GPS ಸ್ಯಾಟಲೈಟ್ಸ್ ಅಂತ ಬರ್ಕೊಳ್ಳಿ. GPS ಗೂಗಲ್ ಮ್ಯಾಪ್ಸ್ ಎಲ್ಲ ನಮ್ಗೆ ಸಿಗ್ತಾ ಇರೋದು GPS ಇಂದಾನೆ. ಸೊ ಹಂಗಾಗಿ ಆ ಉಪಗ್ರಹಗಳು, ಆ ಸ್ಯಾಟಲೈಟ್ಸ್ ಇರೋದು ಅಷ್ಟು ಎತ್ತರದಲ್ಲಿ ನೋಡಿ, ಅಷ್ಟು ಎತ್ತರದಲ್ಲಿ ಇದಾವೆ, ಅಲ್ಲಿಂದ ನಮ್ಗೆ ಸಿಗ್ನಲ್ಸ್ ಬರ್ತಾ ಇದಾವೆ. ಓಕೆ, ಅದನ್ನ ಆ್ಯಪ್ ಥ್ರೂ ಗೂಗಲ್ ಅವರು ನಮಗೆ ಆ್ಯಪಲ್ಲಿ ಇಂಟಿಗ್ರೇಟ್ ಮಾಡಿ ನೀಟಾಗಿ ಕಾಣೋ ಥರ ಕೊಡ್ತಾ ಇದ್ದಾರೆ ರೂಟ್ ಮ್ಯಾಪ್ಸ್ ಅನ್ನು. ಅರ್ಥ ಆಯ್ತಾ ಇಲ್ವಾ? ಎಸ್ ಆರ್ ನೋ? ಇಸ್ ಇಟ್ ಕ್ಲಿಯರ್? ಎಸ್, ವೆರಿ ಗುಡ್, ಬರ್ಕೊಳ್ಳಿ. ಸೊ ಮಾಲ್ನಿ ಆರ್ಬಿಟ್, ಓಕೆ, ಮಿಯೋ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ ಮುಗಿತಾ ಇದು, ಬರ್ಕೊಂಡ್ರಾ? ಬೇಗ ಪಟ 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 ಅಂತ ಬರ್ಕೋಬೇಕು. ಥರ್ಡ್ ಒನ್, ಮೂರನೇದು ಹಿಯೋ. ಹಿಯೋ highly elliptical orbit or higher earth orbit. ಕನ್ನಡದಲ್ಲಿ ಉನ್ನತ ದೀರ್ಘ ವೃತ್ತಾಕಾರದ ಕಕ್ಷೆ, ಉನ್ನತ ದೀರ್ಘ ವೃತ್ತಾಕಾರದ ಕಕ್ಷೆ ಅಥವಾ ಭೂ ಉನ್ನತ ಕಕ್ಷೆ ಅಂತ ಬರ್ಕೊಳ್ಳಿ. ಉನ್ನತ ಅಥವಾ ಉಚ್ಚ ಎತ್ತರದಲ್ಲಿರುವಂಥದ್ದು, ಇದೇ ಎಂಡ್ ಆರ್ಬಿಟ್ ಇದು. ಓಕೆ ಸರ್, ಇವಾಗ ಇದು ಎಲ್ಲಿದೆ ಸರ್? ಎಷ್ಟು ಎತ್ತರದಲ್ಲಿದೆ? 35,786 ಕಿಲೋಮೀಟರ್ ಇಂದ, ಸೊ ಫ್ರಮ್ 35,786 ಕಿಲೋಮೀಟರ್ಸ್ ಟು 36,000 ಕಿಲೋಮೀಟರ್ಸ್, 36,000 ಕಿಲೋಮೀಟರ್ ವರೆಗೂ ಇದೆ. ಓಕೆನಾ? ಅಷ್ಟು ಎತ್ತರದಲ್ಲಿ 36,000 ವರೆಗೂ ಜಿಯೋ ಸ್ಪೇಸ್ ಇರೋದು. ಅದೇ ಎಂಡ್ ಅಲ್ವೇನ್ರಿ? ದಟ್ ಈಸ್ ದಿ ಎಂಡ್ ಪಾಯಿಂಟ್ ಆಫ್ ದಿ ಜಿಯೋ ಸ್ಪೇಸ್. ಸೊ ಇನ್ನ ಇದರಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ಸರ್ ಭೂಮಿ ಇದು ಅರ್ತ್ ಅನ್ಕೊಳ್ಳೋಣ, ಇದು ಪೋಲಾರ್ ರೀಜನ್ಸ್, ಇದು ಈಕ್ವೆಟೋರಿಯಲ್ ರೀಜನ್. ಸೊ ಏನ್ ಮಾಡ್ತಾರಂತಂದ್ರೆ, ಈ ಹೈಟ್ ಅಲ್ಲಿ, ಓಕೆ, ಇಷ್ಟು ಎತ್ತರದಲ್ಲಿ ಈಕ್ವೇಟರ್ ಮೇಲೆ ನೇರವಾಗಿ ಸಂಭಾಜಕ ವೃತ್ತ ಪ್ರದೇಶದ ಮೇಲೆ ಒಂದು ಆರ್ಬಿಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ದಟ್ ಈಸ್ ಓಕೆ ನೇಮ್ಡ್ ಆಸ್ ಜಿಯೋ. ಅದಕ್ಕೆ ಜಿಯೋ ಅಂತ ಹೆಸರು ಕೊಡ್ತಾರೆ. ಜಿಯೋ ಅಂದ್ರೆ ಜಿಯೋ ಸ್ಟೇಷನರಿ ಆರ್ಬಿಟ್, ಕನ್ನಡದಲ್ಲಿ ಭೂಸ್ಥಿರ ಕಕ್ಷೆ ಅಂತ ಬರ್ಕೊಳ್ಳಿ. ಇಂಪಾರ್ಟೆಂಟ್ ಇದು, ಭೂಸ್ಥಿರ ಕಕ್ಷೆ. ಸ್ಟೇಷನರಿ ಅನ್ನೋ ವರ್ಡ್ ಯಾಕೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಭೂಸ್ಥಿರ ಕಕ್ಷೆ ಅಂತ ಬರ್ಕೊಳ್ಳಿ. ಬರದ್ರ? ಜಿಯೋ ಸ್ಟೇಷನರಿ ಆರ್ಬಿಟ್. ಸೊ ಇನ್ನು ಈ ಜಿಯೋ ಸ್ಟೇಷನರಿ ಆರ್ಬಿಟ್ ಇದೆ ಅಲ್ವಾ? ಸೊ ಇವಾಗ ಈಕ್ವೇಟರ್ ಮೇಲೆ ಸುಮಾರು 36,000 ಕಿಲೋಮೀಟರ್ ಎತ್ತರದಲ್ಲಿ ಈಕ್ವೇಟರ್ನ ಮೇಲೆ ಕಂಡು ಬರ್ತಾ ಇರುವಂತ ಕಕ್ಷೆ ಇದು ಅಲ್ವೇನಪ್ಪ? ಸೊ ಇವಾಗ ಈಕ್ವೇಟರ್ ನೋಡಿ, ನನ್ನ ಕೈನ ನೀವೇನು ಅನ್ಕೋಬೇಕು? ಸ್ಯಾಟಲೈಟ್ ಅನ್ಕೊಳ್ಳಿ, ಆಯ್ತಾ? ನನ್ನ ಮುಖನ ನೀವು ಈಕ್ವೇಟರ್ ಅನ್ಕೊಳ್ಳಿ. ಇದು ನನ್ನ ಮೂಗು ಡೈರೆಕ್ಷನ್ ಏನಿದೆ ಕರೆಕ್ಟಾಗಿ ಇಲ್ಲಿಗೆ ಅನ್ಕೊಳ್ಳೋಣ. ನನ್ನ ತಲೆ ಮೇಲೆ ಪೋಲಾರ್ ರೀಜನ್, ನಾರ್ತ್ ಪೋಲ್ ಇದು. ತಲೆ ಕೆಳಗಡೆ ಸೌತ್ ಪೋಲ್ ಅನ್ಕೊಳ್ಳೋಣ. ಓಕೆನಾ? ಎಸ್ ಆರ್ ನೋ? ಇವಾಗ ಏನಾಗುತ್ತೆ ಇಲ್ಲಿ ಅಂತಂದ್ರೆ, ಓಕೆ, ಸೊ ಇಲ್ಲಿ ಸ್ಯಾಟಲೈಟು ಭೂಮಿಯನ್ನು ಸುತ್ತುವಂತ ಸ್ಪೀಡು, ಆಯ್ತಾ, ಭೂಮಿ ತನ್ನನ್ನು ತಾನು ಸುತ್ತಕೊಳ್ಳುವಂತ ಸ್ಪೀಡು ಎರಡು ಈಕ್ವಲ್ ಆಗ್ಬಿಡ್ತಾವ. ಅರ್ಥ ಆಗ್ತಾ ಇದೆಯಾ? ದ ರೊಟೇಷನ್ ಪೀರಿಯಡ್ ಆಫ್ ದಿ ಅರ್ತ್ ಈಸ್ ಈಕ್ವಲ್ ಟು ದ ರೆವಲ್ಯೂಷನ್ ಪೀರಿಯಡ್ ಆಫ್ ದಿ ಸ್ಯಾಟಲೈಟ್. ಸೊ ದಟ್ ಮೇಕ್ಸ್ ದ ಸ್ಯಾಟಲೈಟ್ ಟು ಅಪಿಯರ್ ಸ್ಟೇಷನರಿ ಫ್ರಮ್ ಎ ಪರ್ಟಿಕ್ಯುಲರ್ ಲೊಕೇಶನ್. ನೋಡಿ, ಇದು ನನ್ನನ್ನು ಸುತ್ತೋ ಸ್ಪೀಡು, ನಾನು ನನ್ನನ್ನು ಸುತ್ತಕೊಳ್ಳೋ ಸ್ಪೀಡು ಎರಡು ಈಕ್ವಲ್ ಆಗ್ಬಿಡುತ್ತೆ. ಯಾಕಂದ್ರೆ ಭೂಮಿ ಯಾವಾಗಲೂ ತನ್ನನ್ನು ತಾನು ಸುತ್ತಕೊಳ್ತಾ ಇರತ್ತೆ ಅಲ್ವೇನ್ರಿ? ಸೊ ಅರ್ಥ ತನ್ನನ್ನು ತಾನು ರೊಟೇಟ್ ಮಾಡ್ಕೊಳುತ್ತೆ, ಅದಕ್ಕೆ ಡೇ ಅಂಡ್ ನೈಟ್ಸ್ ಆಗೋದಲ್ವಾ? ಸೊ ಭೂಮಿ ತನ್ನನ್ನು ತಾನು ಸುತ್ತಕೊಳ್ಳೋ ವೇಗ
ಇದು ಭೂಮಿಯನ್ನು ಸುತ್ತುವಂತ ವೇಗ, ಎರಡು ಈಕ್ವಲ್ ಆಗ್ಬಿಟ್ಟು ಇದು ಒಂದೇ ಸ್ಥಳದಲ್ಲಿ ಇದ್ದಂತೆ ನಮ್ಗೆ ಅನ್ಸುತ್ತೆ. ಸೊ ಅದು ಸ್ಟೇಷನರಿ ಅನ್ನೋ ತರ ಅನ್ಸುತ್ತೆ, ಬಟ್ ಅದು ಸ್ಟೇಷನರಿ ಅಲ್ಲ. ಇಟ್ ಈಸ್ ಇನ್ ಮೋಷನ್ ಬಟ್ ಇಟ್ ಅಪಿಯರ್ಸ್ ಸ್ಟೇಷನರಿ ಫ್ರಮ್ ಎ ಪರ್ಟಿಕ್ಯುಲರ್ ಲೊಕೇಶನ್. ಒಂದು ನಿರ್ದಿಷ್ಟ ಪ್ರದೇಶದಿಂದ ಇದು ಸ್ಥಿರವಾಗಿರುವಂತೆ ಗೋಚರವಾಗುತ್ತೆ, ಬಟ್ ಇದು ಸ್ಥಿರವಾಗಿರುವಂತ ಉಪಗ್ರಹ ಅಲ್ಲ. ಇದು ಕೂಡ ಸುತ್ತುತ್ತಾ ಇದೆ. ಇಲ್ಲಿ ಏನಾಗಿದೆ, ಭೂಮಿಯ ರೊಟೇಷನ್ ಪೀರಿಯಡ್ ಅಂದ್ರೆ ಅಕ್ಷಭ್ರಮಣೆಯು, ಆಯ್ತಾ, ಈ ಒಂದು ಉಪಗ್ರಹದ ಭೂಮಿಯ ಪರಿಭ್ರಮಣೆ ಅಂದ್ರೆ ತನ್ನನ್ನು ತಾನು ಸುತ್ತಕೊಳ್ಳೋದಕ್ಕೆ ರೊಟೇಷನ್, ಪರಿಭ್ರಮಣೆ ಅಂತ ಕರಿತೀವಿ. ಭೂಮಿಯ ಪರಿಭ್ರಮಣ ಅವಧಿಯು ಉಪಗ್ರಹದ ಅಕ್ಷಭ್ರಮಣ ಅವಧಿಗೆ ಸಮಾನವಾಗ್ಬಿಡುತ್ತೆ. ಸೊ ಹಂಗಾಗಿ ಎರಡು ಯಾವಾಗ ಈಕ್ವಲ್ ಆಗುತ್ತೆ ಅವಾಗ ಒಂದೇ ಜಾಗದಲ್ಲಿ ಇದ್ದಂತೆ ಕಾಣುತ್ತೆ. ಅದಕ್ಕೆ ಇದನ್ನು ಜಿಯೋ ಸ್ಟೇಷನರಿ ಅಂತ ಕರಿತೀವಿ. ಅರ್ಥ ಆಯ್ತಾ ಇಲ್ವಾ? ಬಟ್ ತುಂಬಾ ಹೈಟ್ ಜಾಸ್ತಿ ಆಯ್ತು. ಹೈಟ್ ಜಾಸ್ತಿ ಆದ್ರೆ ನೀವೇ ಹೇಳ್ಬೇಕು, ಕ್ಲಾರಿಟಿ ಏನಾಗುತ್ತಪ್ಪ, ಡಿಕ್ರೀಸ್ ಆಗುತ್ತೆ. ವೆರಿ ಗುಡ್. ಕವರೇಜ್ ಏನಾಗುತ್ತೆ, ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಹಂಗಾಗಿ ಇವೆಲ್ಲ ಸರ್ವಿಸ್ ಪ್ರೊವೈಡಿಂಗ್ ಸ್ಯಾಟಲೈಟ್ಸ್. ಸೊ ಇಲ್ಲಿ ಇನ್ಸ್ಟಾಲ್ ಮಾಡೋದು ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್. ನಾವು ಸಂಪರ್ಕ ಉಪಗ್ರಹಗಳು, ನಿಮ್ಗೆ ಟೆಲಿವಿಷನ್ ಸರ್ವಿಸಸ್, ಟೆಲಿಕಮ್ಯುನಿಕೇಶನ್, ಟೆಲಿಮೆಡಿಸಿನ್, ಅರ್ಥ ಆಗ್ತಾ ಇದೆಯಾ, ಇಂಟರ್ನೆಟ್ ಆಗಿರ್ಬೋದು. ಸೊ ಈ ತರ ಎಷ್ಟೋ ಸೇವೆಗಳು ಈ ಸ್ಯಾಟಲೈಟ್ಸ್ ಇಂದ ನಮ್ಗೆ ಸಿಗುವಂಥದ್ದು. ಟೆಲಿವಿಷನ್, ದೂರದರ್ಶನ, ಲೈವ್ ಟೆಲಿಕಾಸ್ಟಿಂಗ್ ಎಲ್ಲ ಟಿವಿ ಚಾನಲ್ಸ್ ಎಲ್ಲ ನಾವು ನೋಡ್ತೀವಲ್ವಾ. ಸೊ ಪ್ರತಿಯೊಂದು ಇದೇ ಉಪಗ್ರಹಗಳಿಂದ ಸಿಗುವಂಥದ್ದು. ಡಿಶ್ ಮನೆ ಮೇಲೆ ಹಾಕೊಂಡಿರ್ತೀರ, ಡೈರೆಕ್ಟ್ ಸ್ಯಾಟಲೈಟ್ ಇಂದ ಸಿಗ್ನಲ್ಸ್ ಬರೋದು. ಗೊತ್ತಾಗ್ತಾ ಇದೆಯಪ್ಪ? ಸೊ ಇವಾಗ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಅನ್ನು ಇಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಹಂಗಾಗಿ ನೋಡಿ, ಇಲ್ಲಿಂದ ಪೋಲಾರ್ ರೀಜನ್ಸ್ ಕವರ್ ಆಗೋದಿಲ್ಲ, ಧ್ರುವ ಪ್ರದೇಶಗಳು ಕವರ್ ಆಗೋದಿಲ್ಲ. ಇಲ್ಲಿದೆ ಸ್ಯಾಟಲೈಟು, ಇಲ್ಲಿಂದ ಇಲ್ಲಿ ಕವರ್ ಆಗುತ್ತೆ, ಕೆಳಗಡೆ ಮೇಲ್ಗಡೆ. ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ, ಸೊ ವಿ ಕ್ರಿಯೇಟೆಡ್ ಒನ್ ಮೋರ್ ಆರ್ಬಿಟ್, ಎಲಿಪ್ಟಿಕಲ್ ಆರ್ಬಿಟ್ ಇದು ಕೂಡ. ಬಟ್ ಏನಾಗುತ್ತೆ ಅಂತಂದ್ರೆ, ಸೊ ಎಲಿಪ್ಟಿಕಲಿ ಕ್ರಿಯೇಟ್ ಮಾಡಿದ್ರು ಜಿಯೋ ಆರ್ಬಿಟ್ ಸ್ವಲ್ಪ ಪಕ್ಕದಲ್ಲಿ, ಮಧ್ಯಕ್ಕೆ ಬರಲ್ಲ, ಸ್ವಲ್ಪ ಓರೆಯಾಗಿ. ಜಿಯೋ ಆರ್ಬಿಟ್ ಏನಿದೆ ಅದಕ್ಕೆ ಸ್ವಲ್ಪ ಇನ್ಕ್ಲೈನ್ಡ್ ಆಗಿ ಇನ್ನೊಂದು ಆರ್ಬಿಟ್ ಅನ್ನು ನಾವು ಫಾರ್ಮ್ ಮಾಡ್ಕೊಂತೀವಿ. ಸೊ ಏನಕ್ಕೆ ಅಂದ್ರೆ, ಟು ಕವರ್ ದ ಪೋಲಾರ್ ರೀಜನ್ಸ್. ಸೊ ಧ್ರುವ ಪ್ರದೇಶಗಳನ್ನ ನಾವು ಕವರ್ ಮಾಡ್ಕೊಳ್ಳೋಕೆ. ಅರ್ಥ ಆಗ್ತಾ ಇದೆಯಾ? ಈ ಕಕ್ಷೆ ಯಾವ್ದಪ್ಪ ಅಂದ್ರೆ ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂತ ಕರಿತೀವಿ. ಬರ್ಕೊಳ್ಳಿ, ಜಿಯೋ ಸಿಂಕ್ರೋನಸ್ ಆರ್ಬಿಟ್. ಕನ್ನಡದಲ್ಲಿ ಜಿಯೋ ಸ್ಟೇಷನರಿ ಆರ್ಬಿಟ್ ಅಂದ್ರೆ ಭೂಸ್ಥಿರ ಕಕ್ಷೆ, ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂದ್ರೆ ಭೂಸ್ಥಾಯಿ ಕಕ್ಷೆ ಅಂತೇಳಿ, ಭೂಸ್ಥಾಯಿ ಕಕ್ಷೆ. ಸೊ ಜಿಯೋ ಸ್ಟೇಷನರಿಗೂ ಜಿಯೋ ಸಿಂಕ್ರೋನಸ್ ಡಿಫರೆನ್ಸ್ ಏನು? ಜಿಯೋ ಸ್ಟೇಷನರಿ ಈಸ್ ಡೈರೆಕ್ಟ್ಲಿ ಅಬೌವ್ ದಿ ಇಕ್ವೇಟರ್ ಇನ್ 36,000 ಕಿಲೋಮೀಟರ್ಸ್ ಅಲ್ವಾ? ಎಸ್ ಆರ್ ನೋ? ಬರ್ಕೊಂಡ್ಬಿಡ್ರಿ ಪಟ್ಟಂತ. ಜಿಯೋ ಸ್ಟೇಷನರಿ, ಓಕೆ, ಇಟ್ ಈಸ್ ಡೈರೆಕ್ಟ್ಲಿ ಅಬೌವ್ ದಿ ಇಕ್ವೇಟರ್ ಇನ್ 36,000 ಕಿಲೋಮೀಟರ್ಸ್. ಇದು 36,000 ಕಿಲೋಮೀಟರ್ ಎತ್ತರದಲ್ಲಿ ಸಮಭಾಜಕ ವೃತ್ತದ ಮೇಲೆ ಕಂಡುಬರುವ ಕಕ್ಷೆ. ಸಮಭಾಜಕ ವೃತ್ತದ ಮೇಲೆ ಕಂಡುಬರುವ ಕಕ್ಷೆ. ಇನ್ನ ಜಿಯೋ ಸಿಂಕ್ರೋನಸ್ ಆರ್ಬಿಟ್, ಜಿಯೋ ಸಿಂಕ್ರೋನಸ್ ಆರ್ಬಿಟ್, ಇಟ್ ಈಸ್ ಸ್ಲೈಟ್ಲಿ ಇನ್ಕ್ಲೈನ್ಡ್, ಇಟ್ ಈಸ್ ಸ್ಲೈಟ್ಲಿ ಇನ್ಕ್ಲೈನ್ಡ್ ವಿತ್ ದಿ ಜಿಯೋ ಆರ್ಬಿಟ್, slightly inclined with the geo orbit to cover polar regions for communication, to cover polar regions for communication. ಕನ್ನಡದಲ್ಲಿ ಬರ್ಕೊಳ್ರಿ ಇದನ್ನು. ಭೂಸ್ಥಿರ ಕಕ್ಷೆಗೆ ಸ್ವಲ್ಪ ಓರೆಯಾಗಿ ಸೃಷ್ಟಿಸಲಾಗಿದ್ದು, ಇದರಿಂದ ಭೂಸ್ಥಿರ ಕಕ್ಷೆಗೆ ಸ್ವಲ್ಪ ಓರೆಯಾಗಿ ಸೃಷ್ಟಿಸಲಾಗಿದ್ದು, ಇದರಿಂದ ಧ್ರುವ ಪ್ರದೇಶಗಳನ್ನು ಸಂಪರ್ಕಕ್ಕೊಳಗಾಗಿಸುವ, ಧ್ರುವ ಪ್ರದೇಶಗಳನ್ನು ಸಂಪರ್ಕ ವ್ಯಾಪ್ತಿಗೆ ಒಳಗಾಗಿಸುವ, ಸಂಪರ್ಕ ವ್ಯಾಪ್ತಿಗೆ ಒಳಗಾಗಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಓಕೆ, ಸೊ ಇದು ಕ್ಲಿಯರ್ ನಿಮಗೆ. ಜಿಯೋ ಆರ್ಬಿಟ್, ಜಿಯೋ ಸಿಂಕ್ರೋನಸ್ ಆರ್ಬಿಟ್. ಏನು ಡೌಟ್ ಇಲ್ಲ ಅಲ್ವಾ? ಎಸ್ ಆರ್ ನೋ? ಯಾವ ಸ್ಯಾಟಲೈಟ್ಸ್ ಇನ್ಸ್ಟಾಲ್ ಮಾಡ್ತೀವಿ ಇಲ್ಲಿ? ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್. ವೆರಿ ಗುಡ್ ಮಾ, ಬರ್ಕೊಳ್ಳಿ. ದಿಸ್ ಆರ್ಬಿಟ್ಸ್ ಆರ್ ಇನ್ಸ್ಟಾಲ್ಡ್ ವಿತ್ ದ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್. ಈ ಕಕ್ಷೆಗಳಲ್ಲಿ ಸಂಪರ್ಕ ಉಪಗ್ರಹಗಳನ್ನು ಅಳವಡಿಸಲಾಗುತ್ತದೆ, ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್. ನೆಕ್ಸ್ಟ್, ಫೋರ್ತ್ ಟೈಪ್, ನಾಲ್ಕನೇದು
ಟ್ರಾನ್ಸ್ಫರ್ ಆರ್ಬಿಟ್ಸ್, ವರ್ಗಾವಣಾ ಕಕ್ಷೆಗಳು ಅಂತ. ವರ್ಗಾವಣಾ ಕಕ್ಷೆಗಳು ಟ್ರಾನ್ಸ್ಫರ್ ಆರ್ಬಿಟ್ಸ್, ವರ್ಗಾವಣಾ ಕಕ್ಷೆಗಳು. ಫಾರ್ ಎಕ್ಸಾಂಪಲ್ ನೋಡಿ, ಇವು ಎಲಿಪ್ಟಿಕಲ್ ಆರ್ಬಿಟ್ಸ್ ಆಗ್ತವೆ. ಭೂಮಿ ಇದು, ಅರ್ತ್ ಇದೆ. ಸೊ ಇಲ್ಲಿಂದ ಒಂದು ಸ್ಯಾಟಲೈಟ್ ಅಥವಾ ಒಂದು ರಾಕೆಟನ್ನು ನಾವು ಲಿಯೋವರೆಗೂ ಕಳಿಸ್ಕೊಡ್ತೀವಿ, ಲಿಯೋಗೆ. ಮತ್ತಿದು ಲಿಯೋಲ್ಲಿ ಸುತ್ತಾ ಇರುತ್ತೆ ಹಿಂಗೆ ಭೂನೀಚ ಕಕ್ಷೆಯಲ್ಲಿ, ಆಯಿತಾ. ಇವಾಗ ಏನು ಮಾಡ್ತೀವಿ, ಒಂಚೂರು ಸ್ಪಾರ್ಕ್ ಕೊಡ್ತೀವಿ ರಾಕೆಟ್ಗೆ, ಯಾಕಂದರೆ ಫ್ಯೂಯಲ್ನ ಸೇವ್ ಮಾಡ್ಬೇಕು, ಕಂಟಿನ್ಯೂಸ್ ಆಗಿ ಉರಿಸೋದು ಬೇಡ ಅಂತೇಳಿ ಒಂಚೂರು ಸ್ಪಾರ್ಕ್ ಕೊಟ್ಟಾಗ ಕಕ್ಷೆಯಿಂದ ಅದು ಹೊರಗಡೆಗೆ ಬರುತ್ತೆ, ಮತ್ತೆ ಹಿಂಗೆ ಸುತ್ತೋಕೆ ಸ್ಟಾರ್ಟ್ ಮಾಡುತ್ತೆ. ಮಿಯೋಗೆ ಎಂಟ್ರಿ ಆಗುತ್ತೆ ನೋಡಿ, ಎಲಿಪ್ಟಿಕಲ್ ಆರ್ಬಿಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಮಿಯೋಗೆ ಎಂಟ್ರಿ ಆಯಿತು ಒಂದು ಕಡೆ, ಸೊ ಹೈಟ್ ಜಾಸ್ತಿ ಆಯಿತು, ಇನ್ನೊಂದು ಕಡೆ ಹೈಟ್ ಕಡಿಮೆ ಆಗಿದೆ ನೋಡಿ, ಎಲಿಪ್ಟಿಕಲ್ ಆರ್ಬಿಟ್. ಸೊ ಇದು ಮಿಯೋಗೆ ಎಂಟ್ರಿ ಆಯಿತು. ಹಂಗೆ ಸುತ್ತಿಸ್ತಾ ಇರ್ತೀವಿ ಎಲಿಪ್ಟಿಕಲ್ ಆರ್ಬಿಟಲ್ಲಿ. ಸೊ ಆಮೇಲೆ ಏನು ಮಾಡ್ತೀವಿ, ಜಿಯೋಗೆ ಎಂಟ್ರಿ ಮಾಡ್ತೀವಿ ನೋಡಿ, ಇನ್ನೂ ಎತ್ತರಕ್ಕೆ ಕಳಿಸ್ತೀವಿ. ಜಿಯೋ ಆರ್ಬಿಟ್ಗೆ ಎಂಟ್ರಿ ಆಯ್ತೀವಿ. ಓಕೆ, ಜಿಯೋ ಬಂತು. ಸೊ ಇಲ್ಲಿದೆ ಮೂನ್, ಚಂದ್ರ. ಮೂನಿಗೆ ಬರ್ಬೇಕು ನಾವು. ಏನು ಮಾಡೋದು ಅಂದರೆ ಇಲ್ಲಿಂದ ಸೊ ಪೊಸಿಷನ್ ನೋಡ್ಕೊಂಡು ಡೈರೆಕ್ಟ್ ಹಿಂಗೆ ಆರಿಸ್ಬಿಡೋದು. ಲಾಂಚ್ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ಮೂನ್ ಗ್ರಾವಿಟಿ, ಚಂದ್ರನ ಗುರುತ್ವ ಎಳ್ಕೊಳ್ಳುತ್ತೆ ಈ ಕಡೆಗೆ, ಬಾ 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 ಅಂತ ನೋಡಿ, ಹಿಂಗೆ ಎಳ್ಕೊಳ್ಳುತ್ತೆ. ಎಳ್ಕೊಂಡಾಗ ಚಂದ್ರನ ಸುತ್ತಲೂ ಸುತ್ತೋಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಎಸ್ ಆರ್ ನೋ? ನಿಮಗೆ ಚಂದ್ರಯಾನ್ 3 ಗೊತ್ತಿರುತ್ತೆ, ಮೊನ್ನೆ ನಾವು ಮಾಡಿದ್ವಿ. ಓಕೆ, ಆಗಸ್ಟಲ್ಲಿ 2023 ಅಲ್ವಾ? ಆಗಸ್ಟ್ 23 ಲ್ಯಾಂಡಿಂಗ್ ಆಗಿದ್ದು. ಆಗಸ್ಟ್ 23ನೇ ತಾರೀಕು ಚಂದ್ರಯಾನ್ 3 ಓಕೆ ಲ್ಯಾಂಡಿಂಗನ್ನು ನಾವು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿದ್ವಿ. ಇಟ್ ಇಸ್ ಅನ್ ಹಿಸ್ಟಾರಿಕಲ್ ಮೈಲ್ ಸ್ಟೋನ್ ಓಕೆ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್ ಅಲ್ವೇನ್ರಿ? ಸೊ ಹಂಗಾಗಿ ಇಲ್ಲಿ ನೋಡಿ, ತುಂಬ ಇಂಪಾರ್ಟೆಂಟ್ ಏನು ತಿಳ್ಕೊಬೇಕಿಲ್ಲಿ ಅಂತಂದರೆ, ಸೊ ನಾವು ಲಾಂಚ್ ಮಾಡಿದ್ದು ಚಂದ್ರಯಾನ್ 3 ಮಿಷನ್ನ ಜುಲೈ 14ಕ್ಕೆ, ಜುಲೈ 14ಗೆ ಆಯಿತಾ. ಬಟ್ ಲ್ಯಾಂಡ್ ಆಗಿದ್ದು ಯಾವಾಗ ಅಂದರೆ ಆಗಸ್ಟ್ 23ಕ್ಕೆ. ಇಲ್ಲಿ ಗ್ಯಾಪ್ ಅಬ್ಸರ್ವ್ ಮಾಡಿ, ಎಷ್ಟು ದಿನ ಆಯಿತು? 40+ ಡೇಸ್ ಆಯ್ತಲ್ಲ. ಆದರೆ ರಷ್ಯಾ ರಾಸ್ಕಾಸ್ಮೋಸ್ ಏನಿದೆ, ಸೊ ಅವರು ಲೂನಾ 25 ಅಂತ ಒಂದು ಮಿಷನ್ನ ಲಾಂಚ್ ಮಾಡಿದ್ರು. ಇದೇ ಟೈಮಲ್ಲೇ ಲೂನಾ 25 ಅವರು ಲಾಂಚ್ ಮಾಡಿದ್ದು ಸೇಮ್ ವರ್ಷ, ಸೇಮ್ ತಿಂಗಳು, ಆಗಸ್ಟ್ 8ಗೆ 8ನೇ ತಾರೀಕಿಗೆ ಉಡಾವಣೆ ಮಾಡ್ತಾರೆ, ಲಾಂಚ್ ಮಾಡಿದ್ರು ಅವರು. ಲ್ಯಾಂಡರ್, ಸೇಮ್ ಲ್ಯಾಂಡರ್ ಪ್ರೋಗ್ರಾಮ್ ಅದು ಕೂಡ. ಬಟ್ ಲ್ಯಾಂಡಿಂಗ್ ಏನಿದೆ ಆಗಸ್ಟ್ 20ಕ್ಕೆ ಇಟ್ಕೊಂಡಿದ್ರು. ಬರೀ 12 ದಿನ ನೋಡಿ ಅಷ್ಟೇ. ಇವಾಗ ನೀವೇ ಹೇಳಿ, ರಷ್ಯಾದಿಂದ ಓಕೆ ಮೂನ್ಗೆ ಹೋಗುವಂಥ ದೂರ, ಇಂಡಿಯಾದಿಂದ ಮೂನ್ಗೆ ಹೋಗುವಂಥ ದೂರ, ಎರಡೂ ಏನು ವ್ಯತ್ಯಾಸ ಆದವಾ? ಇಲ್ಲಿ ಡಿಸ್ಟೆನ್ಸ್ ವೇರಿಯೇಷನ್ ಆಗುತ್ತಾ? ಸಾಧ್ಯನೇ ಇಲ್ಲ. ಇಟ್ಸ್ ನಾಟ್ ಲೈಕ್ ದಟ್. ಸೊ ಡಿಸ್ಟೆನ್ಸ್ ವೇರಿ ಆಗಿಲ್ಲ. ಮತ್ತೆ ಟೈಮ್ ಯಾಕೆ ವೇರಿ ಆಯಿತು? ಯಾಕೆ ವೇರಿ ಆಯಿತು ಟೈಮ್? ನಾವು ಹಿಂಗೆ ಸುತ್ಕೊಂಡು ಹೋದ್ವಿ. ಯಾಕೆ? ಟು ಸೇವ್ ಫ್ಯೂಯಲ್, ಇಂಧನಗಳನ್ನು ಉಳಿತಾಯ ಮಾಡೋಕ್ಕೆ, ಕಡಿಮೆ ಖರ್ಚಲ್ಲಿ ಹೋಗೋದಕ್ಕೆ. ಅವ್ರೇನು ಮಾಡಿದ್ರು? ಅವರು ಫ್ಯೂಯಲ್ ಜಾಸ್ತಿ ಕನ್ಸ್ಯೂಮ್ ಮಾಡಿಕೊಂಡು ಡೈರೆಕ್ಟ್ ಜಿಯೋವರೆಗೂ ಬಂದು, ಜಿಯೋದಲ್ಲಿ ಸುತ್ತುಗಳು ನೋಡ್ಕೊಂಡಿದ್ದು ಪೊಸಿಷನ್ ನೋಡಿಕೊಂಡು ಸೊ ಹಿಂಗೆ ನುಗ್ಬಿಟ್ರು ಡೈರೆಕ್ಟ್. ನಾವು ಟ್ರಾನ್ಸ್ಫರ್ ಆರ್ಬಿಟ್ಸನ್ನು ಜಾಸ್ತಿ ಯೂಸ್ ಮಾಡ್ಕೊಂಡ್ವಿ, ಅವ್ರು ಯೂಸ್ ಮಾಡ್ಕೊಂಡಿಲ್ಲ. ನಾವು ಫ್ಯೂಯಲ್ ಸೇವ್ ಮಾಡ್ಕೊಂಡ್ವಿ, ಅವ್ರು ಸೇವ್ ಮಾಡೋದು ಬೇಡ, ನಮ್ಮ ಹತ್ರ ಐ ಎಂಡ್ ಟೆಕ್ನಾಲಜಿ ಇದೆ, ನಮ್ಮ ಹತ್ರ ದುಡ್ಡಿದೆ ಅಂತ ಹೋದ್ರು. ಸೊ ಏನಾಯ್ತು? ಇದು ಕ್ರ್ಯಾಶ್ ಲ್ಯಾಂಡಿಂಗ್ ಆಯಿತು, ದಬಾಕೊಳ್ತೋಗಿ ಲೂನಾ 25 20ನೇ ತಾರೀಕು. ಸೊ ಚೈನಾ ಒಂದು ಕಡೆ ಟ್ವೀಟ್ ಮಾಡ್ತು, ಆಯಿತಾ, USA ಟ್ವೀಟ್ ಮಾಡ್ತು, ಬೆಟರ್ ಲಕ್ ಇಂಡಿಯಾ ಅಂತ ಟಾಂಟ್ ಮಾಡೋ ಥರ, ಆಯಿತಾ. ಸೊ ಬೆಟರ್ ಲಕ್ ಇಂಡಿಯಾ, ರಷ್ಯಾ ಫೇಲ್ಯೂರ್ ಆಯಿತು, ಇಂಡಿಯಾ ಬೆಟರ್ ಲಕ್ ಅಂತೇಳಿ ನಮಗೆ ಪಾಪ ಶುಭಾಶಯ ತಿಳಿಸೋ ಥರ ಮಾಡಿದ್ರು ಅವ್ರು. ಆದರೆ ನಮ್ಮವ್ರು ಫುಲ್ ಕಾನ್ಫಿಡೆಂಟ್ ಆಗಿದ್ರು. ಇಸ್ರೋ ಚಂದ್ರಯಾನ್ 2 ಫೇಲ್ಯೂರ್ ಆಗಿತ್ತು, ಯಾಕಾಗಿತ್ತು, ಹೆಂಗಾಯ್ತು ಎಲ್ಲ ಗೊತ್ತು. ಸೊ ಈ ಸಲ ಅಂತ ತಪ್ಪಾಗಲ್ಲ ಅಂತ ಫುಲ್ ಕಾನ್ಫಿಡೆಂಟ್ ಆಗಿದ್ರು. ಇನ್ನು 3 ದಿನ ಆಗಸ್ಟ್ 23 ಲ್ಯಾಂಡಿಂಗನ್ನು ಸಕ್ಸಸ್ಫುಲ್ ಆಗಿ ಮಾಡಿಬಿಟ್ಟು ಸೌತ್ ಪೋಲಲ್ಲಿ. ಸೊ ವಿತ್ ದಿಸ್ ಇಂಡಿಯಾ ಬಿಕೇಮ್ ವರ್ಲ್ಡ್ಸ್ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಇನ್ ದಿ ಲೂನಾರ್ ಸೌತ್ ಪೋಲ್ ಅಲ್ವೇನ್ರಿ? ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡಿಂಗ್ ಮಾಡಿದಂಥ ಜಗತ್ತಿನ ಮೊದಲ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಸೊ ನಾನು ಚಂದ್ರಯಾನ್ 3 ಸೊ ನಿಮಗೆ ಪಾಠ ಮಾಡ್ತೀನಿ.
ಓಕೆ, ಸೊ ವಿ ಹ್ಯಾವ್ ಎ ಟಾಪಿಕ್ ಕಾಲ್ಡ್ ಅಚೀವ್ಮೆಂಟ್ಸ್ ಆಫ್ ಇಸ್ರೋ. ಸೊ ಅಚೀವ್ಮೆಂಟ್ಸ್ ಆಫ್ ಇಸ್ರೋ ಅಂತಲೇ ಒಂದು ಟಾಪಿಕ್ ಇದೆ. ಸೊ ಅಲ್ಲಿ ನಾನು ಡೀಟೇಲ್ಡ್ ಆಗಿ ನಿಮ್ಗೆ ಪಾಠ ಮಾಡ್ತೀನಿ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಓಕೆನಾ? ಸೊ ಇವಾಗ ಇದು ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು. ಸೊ ಟ್ರಾನ್ಸ್ಫರ್ ಆರ್ಬಿಟ್ಸ್ ಅನ್ನು ಯೂಸ್ ಮಾಡ್ಕೊಂಡು ಹೋದ್ವಿ, ಫ್ಯೂಯಲ್ ಸೇವ್ ಮಾಡಿದ್ವಿ, ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತು. ಅರ್ಥ ಆಯ್ತಾ? ಸೊ ಇಲ್ಲಿ ಟ್ರಾನ್ಸ್ಫರ್ ಆರ್ಬಿಟ್ಸ್ ಅಲ್ಲಿ ನೋಡಿ 2 ಟೈಪ್ ಇದೆ. ಒಂದು, ಇದು ಜಿಯೋ ಸ್ಪೇಸ್ ತಾನೇ 36,000 ಕಿಲೋಮೀಟರ್ಸ್ ವರೆಗೂ. ಎಸ್ ಆರ್ ನೋ? ಜಿಯೋ ಸ್ಪೇಸ್ ಇದು ಕಾರ್ಬನ್ ಲೈನ್ ಇಂದ 36,000 ಕಿಲೋಮೀಟರ್ಸ್ ವರೆಗೂ ಇರುವಂತದ್ದು ಭೂಬಾಹ್ಯಾಕಾಶ. ಹಂಗಾಗಿ ಇಲ್ಲಿ ಟ್ರಾನ್ಸ್ಫರ್ ಆರ್ಬಿಟ್ಸ್ ಇದೆ ಅಲ್ಲ, ಸೊ ದೀಸ್ ಆರ್ ಕಾಲ್ಡ್ ಆಸ್ GTO, ಅಂದ್ರೆ ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ಸ್. ನೀವೇನು ಬರ್ಕೊಬೇಡಿ, ನಾನು ಹೇಳ್ಕೊಡ್ತೀನಿ, ಬಟ್ ಈ ಡಯಾಗ್ರಾಮ್ ಬರೆದು ಹಿಂಗ್ ಬರ್ಕೊಳ್ಳಿ ಸಾಕು. ಸೊ ಇನ್ನ ಇದನ್ನ ಓಕೆ ಹೋಮನ್ಸ್ ಟ್ರಾನ್ಸ್ಫರ್ ಆರ್ಬಿಟ್ ಅಂತ ಕರೆದ್ವಿ. ಕನ್ನಡದಲ್ಲಿ ಭೂ ವರ್ಗಾವಣಾ ಕಕ್ಷೆ GTO, ಹೋಮನ್ನ ವರ್ಗಾವಣಾ ಕಕ್ಷೆ HTO, 2. ಸರ್ ಇವಾಗ ವಾಟ್ ಈಸ್ ದ ಟ್ರಾನ್ಸ್ಫರ್ ಆರ್ಬಿಟ್ ಸರ್? ವರ್ಗಾವಣಾ ಕಕ್ಷೆ ಅಂದ್ರೆ ಏನು? ಓಕೆ, ಸಿಂಪಲ್ ಆಗಿ ಗೊತ್ತಿರಲಿ. ಇಟ್ ಈಸ್ ದಿ ಟ್ರಾನ್ಸಿಷನಲ್ ಆರ್ಬಿಟ್ ಬಿಟ್ವೀನ್ ಎನಿ 2 ಆರ್ಬಿಟ್ಸ್, ಓಕೆ, ವೇರ್ ದ ಸ್ಪೇಸ್ ಕ್ರಾಫ್ಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಆರ್ಬಿಟ್ ಟು ಅನದರ್. ಅರ್ಥ ಆಯ್ತಾ? ಹಂಗಂಗೆ ಬರ್ಕೊಂಡ್ಬಿಡ್ಬೇಕು ಪಟ್ಟಂತ. ಇಟ್ ಈಸ್ ದಿ ಟ್ರಾನ್ಸಿಷನಲ್ ಆರ್ಬಿಟ್, ಇಟ್ ಈಸ್ ದಿ ಟ್ರಾನ್ಸಿಷನಲ್ ಆರ್ಬಿಟ್ ಬಿಟ್ವೀನ್ ಎನಿ 2 ಆರ್ಬಿಟ್ಸ್, ಎನಿ 2 ಆರ್ಬಿಟ್ಸ್ where the spacecraft is transferred from one orbit to another, where the spacecraft is used to transfer from one orbit to another ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ ಇದು 2 ಕಕ್ಷೆಗಳ ನಡುವೆ ಕಂಡುಬರುವ ಮಧ್ಯ ಕಕ್ಷೆಯಾಗಿದ್ದು ಒಂದು ನೌಕೆಯನ್ನು ಒಂದರಿಂದ ಮತ್ತೊಂದು ಕಕ್ಷೆಗೆ ವರ್ಗಾವಣೆ ಮಾಡಲು ಬಳಸಲಾಗುತ್ತದೆ ಅಂತ ಬರ್ಕೊಳ್ಳಿ. ಬಳಸಲಾಗುತ್ತದೆ. ಸೊ ಇನ್ ಟ್ರಾನ್ಸ್ಫರ್ ಆರ್ಬಿಟ್ಸ್ ವಿ ಹ್ಯಾವ್ 2 ಟೈಪ್ಸ್, 2 ವಿಧಗಳಿದೆ. ಒಂದು GTO ನೋಡಿ ಇಲ್ಲೇ ಇದೆ, ಇನ್ನೊಂದು ಹೋಮನ್ಸ್ ಟ್ರಾನ್ಸ್ಫರ್ ಆರ್ಬಿಟ್. ಇಷ್ಟು ಬರ್ಕೊಂಡ್ರೆ ಸಾಕು. ಸೊ GTO, ಇಟ್ ಈಸ್ ವಿತ್ ಇನ್ ಜಿಯೋಸ್ಪೇಸ್, ಭೂಬಾಹ್ಯಾಕಾಶದ ಒಳಗೆ ಇರುವಂತದ್ದು GTO. ಅಂಡ್ HTO, ಸೊ ದಿಸ್ ಇಸ್ ಯೂಸ್ ಟು ಟ್ರಾನ್ಸ್ಫರ್ ಸ್ಪೇಸ್ ಕ್ರಾಫ್ಟ್ ಫ್ರಮ್ ಒನ್ ಪ್ಲಾನೆಟ್ ಟು ಅನದರ್. ಸೊ ಒಂದು ಗ್ರಹದಿಂದ ಮತ್ತೊಂದಕ್ಕೆ ವರ್ಗಾವಣೆ ಮಾಡಲು ಬಳಸುತ್ತೇವೆ ಅದನ್ನು. ಓಕೆನಾ? ಒಂದು ಗ್ರಹದಿಂದ ಮತ್ತೊಂದಕ್ಕೆ ವರ್ಗಾವಣೆ ಮಾಡಲು ಬಳಸಲಾಗುವುದು. ಅದು ಮೂನ್ ಆದ್ರೂ ಆಗಿರ್ಬೋದು, ಇಲ್ಲಾಂದ್ರೆ ಪ್ಲಾನೆಟ್ ಆದ್ರೂ ಆಗಿರ್ಬೋದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ ಅದನ್ನು ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಬರ್ಕೊಳ್ಳಿ, 5th ಟೈಪ್. ಜಾಗ್ರಫಿಯಲ್ಲಿ ಇದನ್ನ ಹೇಳ್ಕೊಡ್ತಾರೆ, ತುಂಬಾ ಇಂಪಾರ್ಟೆಂಟ್ ಇದು. ಬೇಡ, ಡೈರೆಕ್ಟು ಹ್ಯಾಲೋ ಆರ್ಬಿಟ್ಸ್ ಆರ್ ಸೋಲಾರ್ ಆರ್ಬಿಟ್ಸ್ ಆರ್ ಸನ್ ಆರ್ಬಿಟ್ಸ್. ಕನ್ನಡದಲ್ಲಿ ಹ್ಯಾಲೋ ಕಕ್ಷೆಗಳು, ಸೌರ ಕಕ್ಷೆಗಳು ಅಥವಾ ಸೂರ್ಯ ಕಕ್ಷೆಗಳು ಅಂತ ಬರ್ಕೊಳ್ಳಿ. ಬರದ್ರಾ? ಎಲ್ಲ ಒಂದೇ. ಅಷ್ಟು ಬರೆದ್ಬಿಟ್ಟು ಸರ್ ಏನ್ ಸರ್ ಇವು ನೀವು ಕೇಳಿರ್ತೀರ ಜಾಗ್ರಫಿಯಲ್ಲಿ, ಆಲ್ಸೋ ಕಾಲ್ಡ್ ಆಸ್ ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್. ಇವೇ ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್. ಸೊ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್. ಇವುಗಳನ್ನು ಲ್ಯಾಗ್ರೇಂಜಿಯನ್ ಬಿಂದುಗಳು ಅಂತ ಕರಿತೀವಿ. ಇವುಗಳನ್ನು ಲ್ಯಾಗ್ರೇಂಜಿಯನ್ ಬಿಂದುಗಳು ಎಂದು ಕರೆಯಲಾಗುತ್ತದೆ. ಏನಂಗಂದ್ರೆ
So these are the gravitational stable points. Gravitational stable points between any two large celestial bodies. Any two large celestial bodies. In our solar system. ಸೊ ಕನ್ನಡದಲ್ಲಿ ನಮ್ಮ ಸೌರಮಂಡಲದ ಯಾವುದೇ ಎರಡು ದೊಡ್ಡ ಆಕಾಶಕಾಯಗಳ ನಡುವಿನ ನಮ್ಮ ಸೌರಮಂಡಲದ ಯಾವುದೇ ಎರಡು ದೊಡ್ಡ ಆಕಾಶಕಾಯಗಳ ನಡುವಿನ ಗುರುತ್ವದ ಸ್ಥಿರ ಬಿಂದುಗಳನ್ನು ಲ್ಯಾಗ್ರೇಂಜಿಯನ್ ಬಿಂದುಗಳು ಎಂದು ಕರೆಯುತ್ತಾರೆ. ಪಾಯಿಂಟ್ಸ್ ಅಂತ ಕರಿತೀವಿ, ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್. ಹಿಂಗೆ. ಓಕೆ, ಸೊ ಭೂಮಿ ಮತ್ತೆ ಸೂರ್ಯ ಇದೆ ಅನ್ಕೊಳ್ಳಿ. ಇನ್ನೂ ಬರ್ಸೋದಿದೆ ಆಕ್ಚುಲಿ, ಹಂಗೆ ಬರ್ಕೊಂಬಿಡಿ ಪಟ್ ಅಂತ ಹೇಳ್ತಾ ಇರ್ತೀನಿ. ಓಕೆ, ಸೊ ಭೂಮಿ ಮತ್ತು ಸೂರ್ಯ ಇದ್ದಾನೆ ಅನ್ಕೊಳ್ಳಿ. ಸೊ ಏನ್ ಬರ್ಕೊಳ್ತೀರಾ ಅಂದ್ರೆ, ನೋಡಿ ಇಲ್ಲಿ ಮಾತಾಡ್ಬೇಡಿ, ಒಂದು ನಿಮಿಷ ಕೇಳಿ. ಸೊ ದೀಸ್ ಆರ್ ದಿ zero gravity points between earth and sun. ಇವು ಭೂಮಿ ಮತ್ತು ಸೂರ್ಯನ ನಡುವಿನ ಗುರುತ್ವದ ಶೂನ್ಯ ಬಿಂದುಗಳು ಅಂತ ಬರ್ಕೊಳ್ಳಿ. ನೆಕ್ಸ್ಟ್, the gravity of earth and sun is equal ಅಂತ ಬರ್ಕೊಳ್ಳಿ. ಸೊ ಇಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಗುರುತ್ವವು ಸಮಾನವಾಗಿರುತ್ತದೆ. ನೋಡಿ ಹಿಂಗೆ, ಸನ್ ಇದೆ ಇಲ್ಲಿ ಭೂಮಿ ಇದೆ, ಅರ್ತ್ ಇದೆ. ಓಕೆನಾ? ಸೊ ಭೂಮಿ ಮತ್ತು ಸೂರ್ಯನ ನಡುವೆ, ಓಕೆ, ಸೊ ಈ ತರ ಎಲ್ಲೆಲ್ಲಿ ಈ ಒಂದು ಗ್ರಾವಿಟೇಷನಲ್ ಸ್ಟೇಬಲ್ ಪಾಯಿಂಟ್ಸ್ ಫಾರ್ಮೇಶನ್ ಆಗಿದ್ದಾವೆ ಅನ್ನೋದು ಇಮೇಜ್ ಅನ್ನ ತೋರಿಸ್ತಾ ಇದ್ದೀನಿ ನಾನು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇವೆಲ್ಲ ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್ ಅಂತ ಯಾಕೆ ಕರಿತೀವಿ ಇವುಗಳನ್ನ ಅಂತಂದ್ರೆ, ಸೊ ವಿಚ್ ಆರ್ ಡಿಸ್ಕವರ್ಡ್ ಬೈ ಲ್ಯಾಗ್ರೇಂಜ್ ಅನ್ನುವಂಥ ಒಬ್ಬ ಆಸ್ಟ್ರೋನಾಮಿಕಲ್ ಸೈಂಟಿಸ್ಟ್ ಏನ್ ಮಾಡ್ತಾನೆ, ಅವನು ಇವುಗಳನ್ನ ಕಂಡುಹಿಡಿತಾನೆ. ಸೊ ಅದಕ್ಕೆ ಇವುಗಳನ್ನ ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಎಷ್ಟು ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್ ಇದಾವೆ ಸರ್? ದೇರ್ ಆರ್ 5 ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್. ಬರ್ಕೊಂಡ್ಬಿಡ್ರಿ ಅದನ್ನು ಕೂಡ. These points are discovered by Lagrange. Hence they are called as Lagrangian points. ಕನ್ನಡದಲ್ಲಿ ಬರ್ಕೊಳ್ಳಿ. ಈ ಬಿಂದುಗಳನ್ನು ಲ್ಯಾಗ್ರೇಂಜ್ ರವರು ಕಂಡು ಹಿಡಿದಿದ್ದಾರೆ. ಹಾಗಾಗಿ ಈ ಬಿಂದುಗಳನ್ನು ಲ್ಯಾಗ್ರೇಂಜ್ ರವರು ಕಂಡು ಹಿಡಿದಿದ್ದಾರೆ. ಹಾಗಾಗಿ ಇವುಗಳನ್ನು ಲ್ಯಾಗ್ರೇಂಜಿಯನ್ ಬಿಂದುಗಳು ಎಂದು ಕರೆಯುತ್ತಾರೆ. ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್. ಲ್ಯಾಗ್ರೇಂಜಿಯನ್ ಬಿಂದುಗಳು ಎಂದು ಕರೆಯುತ್ತಾರೆ. ಫುಲ್ ಸ್ಟಾಪ್ ಹಾಕಿ ನೆಕ್ಸ್ಟ್ ಲೈನ್ ಅಲ್ಲಿ. ದೇರ್ ಆರ್ 5 known Lagrangian points in our solar system. ನಮ್ಮ ಸೌರಮಂಡಲದಲ್ಲಿ ನಮಗೆ ತಿಳಿದಿರುವಂತೆ 5 ಲ್ಯಾಗ್ರೇಂಜಿಯನ್ ಬಿಂದುಗಳಿವೆ. 5 ಲ್ಯಾಗ್ರೇಂಜಿಯನ್ ಬಿಂದುಗಳಿವೆ ಅಂತ ಬರ್ಕೊಳ್ಳಿ. ನಮ್ಮ ಸೌರಮಂಡಲದಲ್ಲಿ ನಮಗೆ ತಿಳಿದಿರುವಂತೆ 5 ಲ್ಯಾಗ್ರೇಂಜಿಯನ್ ಬಿಂದುಗಳಿವೆ. ಅವುಗಳೆಂದರೆ ದೇ ಆರ್ L1, L2, L3, L4 and L5. L1, L2,
L3 ಹಿಂದೆ ಈ ಕಡೆ ಇದೆ, L4 and L5. ನೀವು ಡೈರೆಕ್ಟ್ ಹಂಗೆ ಬರ್ಕೊಳ್ಳಿ. L5 ವರೆಗೂ ಬರೆದ್ರಾ? ಇವಾಗ ಏನು ಮಾಡಿ, ಒಂದು ಆಕ್ಸಿಸ್ ಹೇಳ್ಕೊಳ್ಳಿ, ಹಿಂಗೆ ಒಂದು ಲೈನ್. ಸೊ ಹೇಳ್ಕೊಂಡು ಮಧ್ಯಕ್ಕೆ ಸೂರ್ಯನ ಇಡ್ರಿ, ಈ ಕಡೆ ಭೂಮಿ ಇಡಿ ಎಡ್ಜಲ್, ಆಯ್ತಾ? ಸೊ ಭೂಮಿ ಮತ್ತೆ ಸೂರ್ಯನ ನಡುವೆ L1, ಆಯ್ತಾ? ಭೂಮಿ ಹಿಂದೆ L2, ಓಕೆನಾ? ಮತ್ತೆ ಸೂರ್ಯನ ಹಿಂದೆ L3, ಒಂದೇ ಆಂಗಲ್ ಅಲ್ಲಿ. ಸೊ L1 L2 L3 ಬರ್ಕೊಳ್ಳಿ, ಓಕೆನಾ? ಸೊ ಇನ್ನು ಮೇಲ್ಗಡೆ ಏನ್ ನೋಡ್ತಾ ಇದ್ದೀರಾ? ಸೊ ಮೇಲೆ L4, ಕೆಳಗಡೆ L5. ಜಾಗ್ರಫಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು, ಓಕೆ? ಜಾಗ್ರಫಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು, ಲ್ಯಾಗ್ರೇಂಜನ್ ಪಾಯಿಂಟ್ಸ್. ಓಕೆನಾ? ಇಷ್ಟು ಬರ್ಕೊಳ್ಳಿ. ಬರ್ಕೊಂಡು ಇವಾಗ ದ ಡಿಸ್ಟೆನ್ಸ್ ಬಿಟ್ವೀನ್ L1 L2 ಎರಡೇ ಯೂಸ್ ಮಾಡ್ಕೊಂಡಿರೋದು ನಾವು. ಹಂಗಾಗಿ ಎರಡು ಆರ್ಬಿಟ್ಸ್ ಬಗ್ಗೆ ಬರ್ಕೊಂಡ್ಬಿಡಿ, ಹೇಳ್ತೀನಿ. ಯಾಕೆ ಯೂಸ್ ಮಾಡ್ತೀವಿ ಈ ಆರ್ಬಿಟ್ಸ್ ಅನ್ನೋದನ್ನು ಕೂಡ ಹೇಳ್ತೀನಿ ನಾನು. ಬರ್ಕೊಳ್ಳಿ, ಇಂಪಾರ್ಟೆಂಟ್. ದ ಡಿಸ್ಟೆನ್ಸ್ ಬಿಟ್ವೀನ್ L1 and Earth is 1.5 million kilometers. ಅಂದ್ರೆ 1 million ಅಂದ್ರೆ ಎಷ್ಟು? 10 ಅಲ್ವಾ? ಸೊ ಹಂಗಾಗಿ 15 lakh kilometers ಇದು, 15 ಲಕ್ಷ ಕಿಲೋಮೀಟರ್. ಕನ್ನಡದಲ್ಲಿ ಬರ್ಕೊಳ್ಳಿ. ಭೂಮಿ ಮತ್ತು L1 ನಡುವಿನ ದೂರವು, ಭೂಮಿ ಮತ್ತು L1 ಕಕ್ಷೆಯ ನಡುವಿನ ದೂರವು 1.5 ದಶಲಕ್ಷ ಕಿಲೋಮೀಟರ್ಗಳು ಅಥವಾ 15 ಲಕ್ಷ ಕಿಲೋಮೀಟರ್, 15 lakh kilometers. 1.5 ದಶಲಕ್ಷ ಕಿಲೋಮೀಟರ್ಗಳು ಅಥವಾ 1.5 million kilometers, ಆಯ್ತಾ? ಇನ್ನ ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ L2, ಭೂಮಿ ಮತ್ತು L2 ನಡುವಿನ ದೂರ ಸೇಮ್ ರೇ, 1.5 million kilometers. ಸೇಮ್ ಹಂಗೆ ಬರ್ಕೊಂಬಿಡ್ರೆ, 1.5 million kilometers, 1.5 ದಶಲಕ್ಷ ಕಿಲೋಮೀಟರ್ಗಳು. ಬರದ್ರ? ಕ್ಲಿಯರಾ? ಎಸ್ ಆರ್ ನೋ? ಹಾ, ನೆಕ್ಸ್ಟ್ ಬರ್ಕೊಳ್ಳಿ. ದಿ L1 orbit is installed with the L1 orbit is installed with ಆದಿತ್ಯ spacecraft by ISRO ಅಂತ ಬರ್ಕೊಳ್ಳಿ. ಇಸ್ರೋ ಕನ್ನಡದಲ್ಲಿ ಬರ್ಕೊಳ್ಳಿ. L1 ಕಕ್ಷೆಯಲ್ಲಿ ಇಸ್ರೋ ತನ್ನ ಆದಿತ್ಯ ಎಂಬ ನೌಕೆಯನ್ನು, L1 ಕಕ್ಷೆಯಲ್ಲಿ ಇಸ್ರೋ ತನ್ನ ಆದಿತ್ಯ ಎಂಬ ನೌಕೆಯನ್ನು ಅಳವಡಿಸಿದೆ. ಪಾಠ ಮಾಡ್ತೀನಿ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ, ಆದಿತ್ಯ L1 ಮಿಷನ್. ಸೊ ಇಟ್ ಈಸ್ ಅನ್ ಅಚೀವ್ಮೆಂಟ್ ಆಫ್ ಇಸ್ರೋ. ಡೀಟೇಲ್ಡ್ ಆಗಿ ಪಾಠ ಮಾಡ್ತೀನಿ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ, ಓಕೆ? ಇನ್ನ ದಿ L2 orbit is installed with, ನೋಡಿ ಇಲ್ಲೇನೋ ಇನ್ಸ್ಟಾಲ್ ಮಾಡ್ದಂಗಿದೆ ನೋಡಿ. ದಿ L2 orbit is installed with the world's most advanced and largest space telescope. Installed with the world's most advanced and largest telescope called JWT. ಹಂಗಂದ್ರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್. ಜೇಮ್ಸ್ ವೆಬ್ ಟೆಲಿಸ್ಕೋಪ್, okay? Developed and launched by okay, ಇಂಪಾರ್ಟೆಂಟ್ ಇದು. ನಾಸಾ US ಇದು, ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂಡ್ CSA ಕೆನಡಿಯನ್ ಸ್ಪೇಸ್ ಏಜೆನ್ಸಿ, ಮೂರು. ಸೊ ಡೆವಲಪ್ಡ್ ಅಂಡ್ ಲಾಂಚ್ಡ್ ಬೈ ನಾಸಾ, ESA ಅಂಡ್ CSA.
NASA, National Aeronautics and Space Administration, okay, of USA. ESA, European Space Agency, belongs to Europe, and also CSA, Canadian Space Agency, Canada. Okay, so ಮೂರು ಸೇರಿ ಅಭಿವೃದ್ಧಿ ಮಾಡಿ ಕನ್ನಡದಲ್ಲಿ ಹೇಳ್ತೀನಿ. ವೈ ಯು ವರಿ, ಐ ಆಮ್ ದೇರ್. ನೋ, ಭಯಪಡಬೇಡಿ. ಕನ್ನಡ ಮೀಡಿಯಂ ಮಕ್ಕಳಿಗೆ ನಾನಿದ್ದೀನಿ, ತಲೆ ಕೆಡಿಸ್ಕೊಂಬೇಡಿ, ಬರ್ಸ್ತೀನಿ, ಸ್ಪಷ್ಟವಾಗಿ ಬರ್ಸ್ತೀನಿ. ಓಕೆ, ಹೇಳೋಣ, ಅದನ್ನೇ ತಾನೇ ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿ ಬರ್ಕೊಳ್ಳಿ, ಹೇಳ್ತೀನಿ, ಕನ್ನಡದಲ್ಲಿ ಬರ್ಕೊಳ್ಳಿ. ಹೆಂಗ್ ಬರೆದು ಮೇನ್ಸ್ಗೆ ಹೆಂಗ್ ಪ್ರಾಕ್ಟೀಸ್ ಆಗ್ಬೇಕು ಗೊತ್ತಾ ನಿಮ್ಗೆ? ಕೈ ನೋವು ಬರ್ಬೇಕು, ಹಂಗೆ ಬರೀಬೇಕು, ಪ್ರಾಕ್ಟೀಸ್ ಆಗತ್ತೆ ನೀಟಾಗಿ. ಓಕೆ, ಸೊ ಕನ್ನಡದಲ್ಲಿ ಬರ್ಕೊಳ್ಳಿ. L2 ಕಕ್ಷೆಯಲ್ಲಿ ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯಾಧುನಿಕ ಟೆಲಿಸ್ಕೋಪ್, ಬಾಹ್ಯಾಕಾಶ ಟೆಲಿಸ್ಕೋಪ್ ಆದ, ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯಾಧುನಿಕ ಬಾಹ್ಯಾಕಾಶ ಟೆಲಿಸ್ಕೋಪ್ ಆದ JWT ಫುಲ್ ಫಾರ್ಮ್ ಬರ್ಕೊಳ್ಳಿ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನು ನಾಸಾ ESA ಮತ್ತು CSAಗಳು ಅಭಿವೃದ್ಧಿಪಡಿಸಿ ಓಕೆ ಈ ಕಕ್ಷೆಯಲ್ಲಿ ಅಳವಡಿಸಿವೆ ಅಂತ ಬರ್ಕೊಳ್ಳಿ. ಈ ಕಕ್ಷೆಯಲ್ಲಿ ಅಳವಡಿಸಿವೆ. ಅರ್ಥ ಆಯ್ತಾ? ಸೊ 3 ಸ್ಪೇಸ್ ಏಜೆನ್ಸಿಗಳು ಸೇರ್ಕೊಂಡು ಡೆವಲಪ್ ಮಾಡಿ ಲಾಂಚ್ ಮಾಡೋದು. ಬಟ್ ಮೇಜರ್ ಹ್ಯಾಂಡ್ ಯಾರ್ದು? ನಾಸಾದೆ, USA. ಇನ್ನು ಇದನ್ನು ಲಾಂಚ್ ಮಾಡಿ ತುಂಬಾ ವೆಯ್ಟ್ ಇತ್ತಿದ್ದು. ಲಾಂಚ್ ಮಾಡಿದ್ದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ರಾಕೆಟ್, ಅದ್ರ ಹೆಸರು ಓಕೆ Ariane 5 ಅಂತೇಳಿ. ಸೊ ಇದನ್ನು ಬರ್ಕೊಂಡಿಲ್ಲ ಅಂದ್ರೆ ಆಯ್ತು, ಮತ್ತೆ ಬರ್ಸ್ತೀನಿ ನಾನು. Ariane 5 ರಾಕೆಟ್. ಮತ್ತೆ ಇದೇ ಆರ್ಬಿಟ್ಗೆ ಇನ್ನೊಂದು ಸ್ಪೇಸ್ ಕ್ರಾಫ್ಟ್ ಲಾಂಚ್ ಮಾಡ್ಬೇಕಂತ ಡೆವಲಪ್ ಮಾಡ್ತಾ ಇದ್ದಾರೆ. ಇದೇ ಆಗಸ್ಟ್ 30ಗೆ. ಸೊ ಮುಹೂರ್ತ ಇಟ್ಕೊಂಡಿದ್ದಾರೆ ಆಗಸ್ಟ್ 30ಕ್ಕೆ ನಾಸಾ. ಸೊ ಇಂಡಿಪೆಂಡೆಂಟ್ ಆಗಿ ಯಾರು ಸಹ ಇಲ್ಲದೆ ನಾನೇ ಡೆವಲಪ್ ಮಾಡಿ ಲಾಂಚ್ ಮಾಡ್ತೀನಿ ಅಂತ. ಅದು ಕೂಡ ಜಗತ್ತಿನ ಅತ್ಯಾಧುನಿಕ ಸ್ಪೇಸ್ ಟೆಲಿಸ್ಕೋಪ್. ಓಕೆ, ವರ್ಲ್ಡ್ಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಸ್ಪೇಸ್ ಟೆಲಿಸ್ಕೋಪ್ ಅದು. ಓಕೆ, ಸೊ ಆಗಸ್ಟ್ 30ನೇ ತಾರೀಕು 2026 ಇದೇ ವರ್ಷ ಓಕೆ ಲಾಂಚ್ ಮಾಡ್ತಾರಂತೆ. ಯಾವ ಟೆಲಿಸ್ಕೋಪ್ ಸರ್ ಅದು? ಯಾವಾಗ ಲಾಂಚ್ ಮಾಡ್ತಾರೆ ಸರ್ ಅಂತಂದ್ರೆ, ಸೊ ನ್ಯಾನ್ಸಿ, ಅದರ ಹೆಸರು ಓಕೆ ನ್ಯಾನ್ಸಿ ಗ್ರೇಸ್ ರೋಮನ್ ಅಂತೇಳಿ. ನ್ಯಾನ್ಸಿ ಗ್ರೇಸ್ ರೋಮನ್ ಸ್ಪೇಸ್ ಟೆಲಿಸ್ಕೋಪ್. So this will be launched into L2 orbit by NASA. Okay, this will be launched to L2 orbit by NASA. Okay, this is the future mission actually. ಇದು ಭವಿಷ್ಯದ ಕಾರ್ಯಕ್ರಮ. ಸೊ ಇದನ್ನ ನಾಸಾ ಓಕೆ ಇದೇ ತಿಂಗಳು ಅಂದ್ರೆ ಮುಂದಿನ ತಿಂಗಳು ಆಗಸ್ಟ್ 30ಕ್ಕೆ ಸೊ ಇದನ್ನ ಉಡಾವಣೆ ಮಾಡುತ್ತಂತೆ. ಎಲ್ಲಿಗೆ? L2 ಕಕ್ಷೆಗೆ. ಬರ್ಕೊಂಡ್ರ? L2 ಕಕ್ಷೆಗೆ ನಾಸಾ ಆಗಸ್ಟ್ 30, 2026 ನ್ಯಾನ್ಸಿ ಗ್ರೇಸ್ ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನು ಉಡಾವಣೆ ಮಾಡಲಿದೆ ಅಂತ ಬರ್ಕೊಳ್ಳಿ. ಉಡಾವಣೆ ಮಾಡಲಿದೆ. ಟೆಲಿಸ್ಕೋಪ್ಸ್ ಏನ್ ಮಾಡ್ತಾವೆ? ಸ್ಪೇಸ್ ಅನ್ನ ಅಬ್ಸರ್ವ್ ಮಾಡ್ತಾವೆ, ಸ್ಪೇಸ್ ಅನ್ನ ಸ್ಟಡಿ ಮಾಡ್ತವೆ, ಬಾಹ್ಯಾಕಾಶವನ್ನು ಅಧ್ಯಯನ ಮಾಡೋದು. ಸೊ ಬೇರೆ ಬೇರೆ ಗ್ಯಾಲಕ್ಸಿಗಳು, ಬೇರೆ ಬೇರೆ ಯೂನಿವರ್ಸ್ಗಳು ಎಲ್ಲವನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋದು, ಆವಿಷ್ಕಾರ ಮಾಡೋದು. ಸೊ ನಾನು ಡೀಟೇಲ್ಡ್ ಆಗಿ ಇವುಗಳ ಇಂಪಾರ್ಟೆನ್ಸ್ ಅನ್ನ, ಸೊ ಸ್ಪೇಸ್ ಪ್ರೋಗ್ರಾಮ್ಸ್ ಯಾಕೆ ಮಾಡಬೇಕು, ವೈ ಡು ವಿ ನೀಡ್ ಟು ಕಂಡಕ್ಟ್ ದಿ ಸ್ಪೇಸ್ ಪ್ರೋಗ್ರಾಮ್ಸ್ ಅಂಡ್ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಬಿಹೈಂಡ್ ದಿ ಸ್ಪೇಸ್ ಪ್ರೋಗ್ರಾಮ್ಸ್ ಟು ಎ ಕಂಟ್ರಿ, ಸೊ ಅದರಿಂದ ಏನ್ ಬೆನಿಫಿಟ್ ಸಿಗುತ್ತೆ, ಸೊ ಎಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ಇಲ್ಲಿಂದ ಮಾತಾಡ್ತೀನಿ ನಾನು, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಕಾಮನ್ ಮ್ಯಾನ್ಗೆ ಏನ್ ಬೆನಿಫಿಟ್ಸ್ ಇದೆ ಅಂಡ್ ಈ ಸೈಂಟಿಫಿಕ್ ಸೆಕ್ಟರ್ಗೆ ಅದರಿಂದ ಏನೇನು ಸಿಗುತ್ತೆ ಅಂತೇಳಿ. ಒಂದು ಕಾಮನ್ ಮ್ಯಾನ್ಗೆ ನಾವು ನೋಡೋದಾದ್ರೆ, ಸೊ ನಾನು ನಿಮ್ಗೆ ಹೇಳಿದ್ದೀನಿ ಈಗಾಗಲೇ, GPS ಸರ್ವಿಸಸ್ ಆಗಿರ್ಬೋದು. ಇವತ್ತು ಎಷ್ಟೋ ಕೋಟ್ಯಾಂತರ ಜನಗಳು ಸೊ GPS ಸರ್ವಿಸಸ್ ಮೇಲೆ ಸೊ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಓಲಾ, ಊಬರು, ಕಾಮರ್ಸ್ ಅವರು, ಡೆಲಿವರಿ ಬಾಯ್ಸ್ ಎಲ್ಲ ನೀವು ನೋಡಿರ್ತೀರ, ಸ್ವಿಗ್ಗಿ, ಝೊಮ್ಯಾಟೊ, ಪ್ರತಿಯೊಂದು ವರ್ಕ್ ಆಗೋದು ಸೊ ಗೂಗಲ್ ಮ್ಯಾಪ್ಸ್ ಅಥವಾ ಮ್ಯಾಪ್ಸ್ ಇಂದ. ಹಂಗಾಗಿ ಅದೇ ಸ್ಯಾಟಲೈಟ್ಸ್ ಇಂದ ಕೋಟ್ಯಾಂತರ ಜನ ಜೀವನ ಕಟ್ಕೊಂಡಿದ್ದಾರೆ. ಒಂದು ದೊಡ್ಡ ಇದು ನೆಟ್ವರ್ಕೇ ಇದೆ ಆಕ್ಚುಲಿ. ಅಡುಗೆ ಮಾಡೋರಿಂದ ಹಿಡಿದು
ಸೊ ಅದಕ್ಕೆ ಸಪ್ಲೈ ಮಾಡೋರಿಂದ ಹಿಡಿದು ಅದನ್ನ ಪ್ಯಾಕಿಂಗ್ ಮಾಡೋರಿಂದ ಹಿಡಿದು ಅದನ್ನ ತಗೊಂಡೋಗಿ ಕೊಡೋರು, ಸೊ ಇದನ್ನ ಮೇಂಟೈನ್ ಮಾಡೋದಕ್ಕೆ ಸಾಫ್ಟ್ವೇರು, ಸೊ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಚೈನ್ ಲಿಂಕ್ ಆಗಿ ಒಂದು ದೊಡ್ಡ ಎಂಪ್ಲಾಯ್ಮೆಂಟ್ ಸೆಕ್ಟರ್ ಬಿಲ್ಡ್ ಆಗಿದೆ ನೋಡಿ, ಅಲ್ವೇನ್ರಿ? ಸೊ ಇದೇ ತರ ಕಮ್ಯುನಿಕೇಶನ್, ಯಾನ ನಿರ್ವಹಣಾ ವ್ಯವಸ್ಥೆ ಆಯಿತು, ಮತ್ತೆ ಸಂಪರ್ಕ ಸಂವಹನ ವ್ಯವಸ್ಥೆಗಳು ಸ್ಯಾಟಲೈಟ್ಸ್ ಇಂದ ಸಿಗೋದು ನಮಗೆ, ಇಂಟರ್ನೆಟ್ ಆಗಿರ್ಬೋದು, ನೆಟ್ವರ್ಕ್ ಆಗಿರ್ಬೋದು, ಟಿವಿ ಟೆಲಿವಿಷನ್ ಆಗಿರ್ಬೋದು, FM ಸರ್ವಿಸಸ್ ಆಗಿರ್ಬೋದು, ಅರ್ಲಿ ವಾರ್ನಿಂಗ್ಸು, ಡಿಸಾಸ್ಟರ್ಸ್ ಆಗ್ತವೆ, ಮುನ್ನೆಚ್ಚರಿಕೆಯನ್ನು ಕೊಡುವಂಥದ್ದು ನಮಗೆ. ಸೊ ಈ ಥರ ಪ್ರತಿಯೊಂದು ವ್ಯವಸ್ಥೆಗಳನ್ನ ಉಪಗ್ರಹಗಳೇ ಮಾಡುವಂಥದ್ದು. ಮತ್ತೆ ಡೆವಲಪ್ಮೆಂಟ್ ಅಸೆಸ್ಮೆಂಟ್, ಒಂದು ದೇಶದ ಅಭಿವೃದ್ಧಿಯನ್ನು ಅಳತೆ ಮಾಡೋದು. ಸೊ ಎಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು, ಎಲ್ಲಿ ಮಾಡಬಾರದು, ಅದು ಕಂಪ್ಲೀಟ್ ರಿಪೋರ್ಟ್ ಸ್ಯಾಟಲೈಟ್ಸ್ ಹತ್ರ ಇರ್ತವೆ. ಸೊ ಕ್ಲಿಯರ್ ಅಬ್ಸರ್ವೇಷನ್ ಮಾಡ್ತಾ ಇರ್ತವೆ ಉಪಗ್ರಹಗಳು. ಸೊ ಅವುಗಳನ್ನ ಈ ಒಂದು ಆರ್ಬಿಟ್ಸ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಬಂದಿರ್ತೀವಿ.